ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿಯವರು ಜಗತ್ತಿನ ಕುರಿತು ವಿಡಂಬನೆ ಮಾಡ್ತಾರೆ. ಏನು ಹೇಳ್ತಾರೆ ಅವರು ಈ ವಚನದಾಗ? ಹಗಲು 4 ಜಾವ ಅಶನಕ್ಕೆ ಕುದಿವರು. ಜಗತ್ತೆಲ್ಲ ಜೀವಕೋಟಿ ಎಲ್ಲ ಏನು ಮಾಡ್ತದಪ್ಪ ಅಂತಂದ್ರೆ ಹಗಲು 12 ತಾಸು, ಜಾವ ಅಂದ್ರೆ ಒಂದು 3 ತಾಸಿನ ಒಂದು ಇದನ್ನು. ಅದಕ್ಕೆ ಹಗಲು 12 ತಾಸು ಬರೀ ಹೊಟ್ಟಿಗೆ ಬಡ್ಕೋತೀವಂತ. ಅದಕ್ಕೆ ಮನುಕುಲವೆಲ್ಲ ಏನು ಮಾಡ್ತೀವಪ್ಪ ಅದನ್ನು ಅಕ್ಕಮಹಾದೇವಿ ತಾಯಿಯವರು ಎತ್ತಿ ತೋರಿಸ್ತಾರೆ ಇಲ್ಲಿ. ಹಗಲು 4 ಜಾವ ಅಂದ್ರೆ ಹಗಲು 12 ತಾಸು ಬರೀ ಹೊಟ್ಟಿಗೆ ಬಿಡ್ಕೋತೀವಂತ. ಅಂದ್ರೆ ದೇಹ ಭಾವ ಜೀವ ಭಾವದಲ್ಲೇ ಇಡೀ ಜಗತ್ತು ತೊಳಲಾಡ್ತಾ ಇದೆ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಇಲ್ಲೊಂದು ಮಾರ್ಮಿಕವಾದ ಉದಾಹರಣೆಯನ್ನು ಕೊಡ್ತಾರ. ಬಹಳ ಅದ್ಭುತವಾದಂಥ ರೂಪಕವನ್ನು ಅದೇನು ಹೇಳ್ತಾರೋ ಅಂದ್ರೆ, ಅಗಸ ಹೊಳಿ ಮಧ್ಯದಲ್ಲೇ ನಿಂತಾನ, ಬಟ್ಟೆ ತೊಳ್ಳೆ ಹಾಕ್ತಾನ, ನೀರಡಿಕೆ ಆಗೈತಿ ಅಂತಾನ. ಅಲ್ಲೇ ಒಂದು ಬಗಸ್ ನೀರು ತಗೊಂಡು ಕುಡ್ದದ್ದ ಅಂದ್ರೆ ಅವ್ನು ನೀರಡಿಕೆ ಹೋಗಿಬಿಡ್ತಿತ್ತು. ಹಂಗ ಮನುಷ್ಯ ಓತಪ್ರೋತವಾಗಿ ತನ್ನಲ್ಲಿ ಹೊರಗೆ ಪರವಸ್ತು ತುಂಬಿಕೊಂಡಿದ್ರೂ ಸಹಿತ ಸಮಸ್ಯೆಗಳ ಸರಮಾಲೆಯಲ್ಲಿ ತೊಳಲಾಡ್ತಾ ಇದ್ದಾನ. ಇದಕ್ಕೆ ಅಜ್ಞಾನ ಅಂತಾರ ಅವರು. ತಮ್ಮೊಳಗಿರ್ದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ ಅಂತ. ಈ ಮಹಾಘನವನ್ನು ತಿಳ್ಕೊಂಡ್ರೆ ಮನುಷ್ಯನಿಗೆ ಕೊರತೆ ಇಲ್ಲ, ಸಮಸ್ಯೆ ಇಲ್ಲ. ಅದಕ್ಕೆ ಒಂದು ವಚನದಾಗ ಹೇಳ್ತಾರೆ ಅಕ್ಕಮಹಾದೇವಿ ತಾಯಿಯವರು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿ. ಮನುಷ್ಯನಲ್ಲಿ ನಾನತ್ವ ಬಂದಾಗ ನಾನು, ನಂದು, ನನಗ, ನನ್ನಿಂದ ಇವೆಲ್ಲ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿ. ಅದಕ್ಕೆ ಸಂಸಾರ ಎಲ್ಲದಪ್ಪ ಅಂತಂದ್ರೆ ನಾನು. ಅದಕ್ಕೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಅದಕ್ಕೆ ಜ್ಞಾನದಾಗ ಮನುಷ್ಯನಿಗೆ ಸಂಸಾರ ಇಲ್ಲ. ಸಂಸಾರ ಅಂದ್ರೆ ಇಂದ್ರಿಯಗಳ ವ್ಯವಹಾರ. ಅದಕ್ಕೆ ಮನುಷ್ಯನಿಗೆ ಜ್ಞಾನ ಆಯಿತು ಅಂತಂದ್ರೆ ಕಾಯ ಪ್ರಸಾದ ಕಾಯಕ್ಕದ. ಅದಕ್ಕೆ ಗುರುಗಳು ದೀಕ್ಷೆ ಕೊಟ್ಟ ಕಾಯವನ್ನು ಪ್ರಸಾದ ಕಾಯವನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಕಾಯವನ್ನು ಪ್ರಸಾದ ಕಾಯ ಮಾಡ್ಕೋಬೇಕು. ಅದಕ್ಕೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಆಸೆ ಎಲ್ಲಿ ಹುಟ್ಟುತ್ತದೆ? ಮನುಷ್ಯನಿಗೆ ಅಜ್ಞಾನ ಇದ್ರೆ. ಜ್ಞಾನದಲ್ಲಿ ಆಸೆ ಇರಂಗಿಲ್ಲ. ಅದಕ್ಕಾಗಿ ಮನುಷ್ಯ ಜ್ಞಾನಿಯಾಗಬೇಕು. ಅದಕ್ಕೆ ಗುರುವಿನ ಸಾನ್ನಿಧ್ಯಕ್ಕೆ ಬರಬೇಕು. ಗುರು ಏನು ಮಾಡ್ತಾನ ಅಂದ್ರೆ ಶಿಷ್ಯನಿಗೆ ಜ್ಞಾನವನ್ನು ಕರುಣಿಸ್ತಾನ. ಅದಕ್ಕೆ ಯಾಕಂದ್ರೆ ಜ್ಞಾನ ಸ್ವರೂಪಿ ಸದ್ಗುರು ಅಂದ್ರೆ ಜ್ಞಾನದ ಸುಜ್ಞಾನವನ್ನು ಒಳಗೊಂಡಂಥವ್ರು ಇರ್ತಾರ. ಅದಕ್ಕಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ರೆ ತತ್ವ ವಿಚಾರದ ಹಂಗೇಕೆ ಅಂತಾರೆ ಶರಣರು. ಅದಕ್ಕಾಗಿ ಗುರು ಯಾಕಂದ್ರೆ ಆ ತತ್ವದಂತೆಯೇ ಬದುಕ್ತಿರ್ತಾನೆ. ಅದಕ್ಕಾಗಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಏನು ಹೇಳ್ತಾರೋ ಅಂದ್ರೆ, ಹಗಲು 4 ಜಾವ ಅಶನಕ್ಕೆ ಕುದಿ, ಇರುಳು 4 ಜಾವ ವ್ಯಸನಕ್ಕೆ. ಅಂದ್ರೆ ದೇಹ ಭಾವ ಜೀವ ಭಾವದಲ್ಲೇ ಇಡೀ ಜಗತ್ತು ತೊಳಲಾಡ್ತದ. ತಮ್ಮೊಳಗಿದ್ದ ಮಹಾಘನವನರಿಯರು ಚನ್ನಮಲ್ಲಿಕ. ಒಂದು ಪರಾತ್ಪರ ಪರವಸ್ತು, ಒಂದು ಪವರ್ ಆಫ್ ಆಲ್ಮೈಟಿ, ಒಂದೇನು ಪರವಸ್ತು ಓತಪ್ರೋತವಾಗಿ ನಮ್ಮೊಳಗ ತುಂಬಿಕೊಂಡದ, ಅದರದ ಅರಿವು ನಮಗಿಲ್ಲ. ಅದಕ್ಕಾಗಿ ಎಲ್ಲ ಜನ ಗುರುವಿನತ್ತ ಬರಬೇಕು. ಅಂದ್ರೆ ತಿಳಿದವ್ರ ಜೊತೆಗೆ ಸತ್ಸಂಗ ಮಾಡಬೇಕು, ಗುರುವಿನಿಂದ ದೀಕ್ಷೆಯನ್ನು ಹೊಂದಬೇಕು, ಸಂಸ್ಕಾರವನ್ನು ಹೊಂದಬೇಕು. ಅಂದ್ರೆ ತನ್ನ ಒಳಗಿರುವಂಥ ಮಹಾಘನ ಪರವಸ್ತು
ತನಗೆ ಅರಿವಿಗೆ ಬರ್ತದ. ತನಗೆ ಮಹಾಘನ ಪರವಸ್ತುವಿನ ಅರಿವು ಬಂತು ಅಂತಂದ್ರೆ ನೀರು ನಿತ್ರ ಮಾರಿ ಕಾಣಿಸ್ತೈತಿ ಅಂತಾರಲ್ಲ, ಹಂಗೆ ನಮ್ಮ ಮನಸ್ಸ ನಿಶ್ಚಲ ಮತ್ತು ನಿರ್ಮಲ ಆಗ್ತದೆ. ಮನಸ್ಸು ನಿಶ್ಚಲ ಮತ್ತು ನಿರ್ಮಲ ಆಯಿತು ಅಂತಂದ್ರೆ ನಮಗೆ ಸ್ವರೂಪ ಗೋಚರ ಆಗ್ತಾರೆ. ಸ್ವರೂಪ ಗೋಚರ ಆಯಿತು ಅಂತಂದ್ರೆ ಮನುಷ್ಯ ಆನಂದ ತುಂದಿಲ್ಲನಾಗಿರ್ತಾನ ಯಾವಾಗಲೂ. ಅದಕ್ಕೆ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಏನು ಒತ್ತು ಕೊಡ್ತಾರೆ ಅಂದ್ರೆ, ತಮ್ಮೊಳಗಿರ್ತ ಮಹಾಘನವನ್ನು ಹೊರಗೆ ಎಲ್ಲೂ ಇಲ್ಲಪ್ಪ, ತನ್ನೊಳಗೆ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ. ಅದಕ್ಕೆ ಪರಮಾತ್ಮ ಹೆಂಗೆ ತುಂಬ್ಯಾನು ಶರಣರು ಹೇಳ್ತಾರೆ, ನೆಲದ ಮರೆಯ ನಿಧಾನದಂತ, ಫಲದ ಮರೆಯ ರುಚಿಯಂತ, ತಿಲದ ಮರೆಯ ತೈಲದಂತೆ. ಹೆಂಗ ನೆಲದ ಮರೆಯ ನಿಧಾನ, ನೆಲದೊಳಗನ ಭೂಮಿಯೊಳಗನ ಸಂಪತ್ತದ ಬೇಕಾದ ಬಂಗಾರ ಇತ್ಯಾದಿ ಎಲ್ಲ ಸಂಪತ್ತು ಒಳಗೆ ತುಂಬ್ಯದ. ವಜ್ರ ವೈಡೂರ್ಯ ಬಂಗಾರ ಈ ಸಂಪತ್ತೆಲ್ಲ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ಹಣ್ಣಿನ್ಯಾಗ ರುಚಿ ಇರ್ತದೆ, ಕಾಣಂಗಿಲ್ಲ, ಯಾವಾಗ ತಿಂದು ನೋಡಿದಾಗ ರುಚಿ ಆಗ್ತದೆ. ಹಂಗೆ ಫಲದ ರುಚಿ ಎಲ್ಲಿರ್ತದೆ? ಫಲದ ಮರೆಯಲ್ಲಿ ಇರ್ತದೆ. ನೆಲದ ಮರೆಯಲ್ಲಿ ನಿಧಾನ ಇದ್ದಂಗ, ಫಲದ ಮರೆಯಲ್ಲಿ ರುಚಿ ಇದ್ದಂಗ, ತಿಲದ ಮರೆಯ ತೈಲದಂತೆ. ಎಳ್ಳಿನಾಗ ಎಣ್ಣೆ ತುಂಬಿರ್ತದೆ, ಅದನ್ನು ಪ್ರೊಸೆಸ್ ಮಾಡಿದೀವಿ, ಗಾಣದಾಗ ಹಾಕಿದೀವಿ ಅಂತಂದ್ರೆ ಹಿಂಡಿ ಬೇರೆ ಎಣ್ಣೆ ಬೇರೆ ಹಾಕದ, ಎಣ್ಣೆ ಅವಾಗ ಗೋಚರ ಹಾಕದ. ಹಂಗೆ ಭಾವದ ಮರೆಯಲ್ಲಿರ್ಪ ಬ್ರಹ್ಮವ ಯಾರೂ ಅರಿಯಬಾರದು. ಅರಿಯಬಾರ್ದು ಅಂದ್ರೆ ತಿಳ್ಕೊಬಾರ್ದಂತಲ್ಲ, ಇಟ್ ಈಸ್ ಡಿಫಿಕಲ್ಟ್ ಟು ನೋ. ತಿಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಅದ, ಕಷ್ಟ ಸಾಧ್ಯ, ಅದು ಅಸಾಧ್ಯನಲ್ಲ, ಕಷ್ಟ ಸಾಧ್ಯ. ಅದಕ್ಕೆ ಸಾಕ್ರೆಟಿಸ್ ಕೇಳ್ತಾರ, ಜಗತ್ತಿನಾಗ ಅಷ್ಟಂತ ಕಠಿಣ ಕೆಲಸ ಯಾವುದಪ್ಪ ಅಂದ್ರೆ ಟು ನೋ ದೈ ಸೆಲ್ಫ್. ಅದಕ್ಕೆ ತನ್ನನ್ನು ತಾನು ಅರಿಯುವುದನ್ನು ಕಲಿಬೇಕು, ತನ್ನ ಸತ್ಯವನ್ನು, ತನ್ನ ಆತ್ಮವನ್ನು, ತನ್ನನ್ನು. ಅದಕ್ಕೆ ಅನುಭವ ಮಂಟಪಕ್ಕದಾಗ ಬಸವಾದಿ ಶರಣರು ಏನು ಶಿಕ್ಷಣ ಇಟ್ರಪ್ಪ ಅಂದ್ರೆ ಕಾಯಕ. ಮೊದಲನೇದೇನಪ್ಪ ಅಂತಂದ್ರೆ ಎಲ್ಲರೂ ಶ್ರಮ ವಹಿಸಿ ದುಡಿಬೇಕು. ಯಾಕಂದ್ರೆ ಈ ಕಾಲುಗಳ ಕಂಬಾಗಬೇಕು, ದೇಹ ದೇಗುಲ ಆಗಬೇಕು. ಅದಕ್ಕಾಗಿ ಆ ದೃಢತ್ವ ಇದನ್ನು ಬರಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಅದಕ್ಕೆ ಕಾಯಕಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟರು. ಕಾಯಕಕ್ಕೆ ಪಟ್ಟ ಕಟ್ಟುವುದರಿಂದ ಏನಾಯಿತು ಅಂತಂದ್ರೆ ಮನುಷ್ಯ ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ನಿರಹಂಕಾರಿಯಾಗಿ ಬದುಕಲಿಕ್ಕೆ ಅದೊಂದು ದಾರಿ ಆಕ್ಕೈತೆ ಅನ್ನೋದನ್ನು ಬಸವಣ್ಣವರು ತಿಳ್ಕೊಂಡಿದ್ರು. ಅದಕ್ಕೆ ಯಾರನ್ನೂ ಶ್ರೀಮಂತ ಮಾಡ್ಲಿಕ್ಕೆ ಹೋಗಲಿಲ್ಲ ಬಸವಣ್ಣವರು. ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಅರಿವನ್ನು ಕೊಟ್ಟರು, ಕಾಯಕವನ್ನು ಕಡ್ಡಾಯಗೊಳಿಸಿದರು. ಕಾಯಕ ಮಾಡೋದರಿಂದ ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ನಿರಹಂಕಾರಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಅದಕ್ಕಾಗಿ ಕಾಯಕವನ್ನು ಅರಿವಿನಿಂದ ಬಹಳ ಮಹತ್ವದ್ದು. ಅರಿವು, ಜ್ಞಾನ ಬಹಳ ಮುಖ್ಯ. ಜ್ಞಾನ ಕ್ರಿಯೆ ಮನುಷ್ಯನಿಗೆ ಇವ ಎರಡು ಇದನ್ನ ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ ಅಂತ. ಅದಕ್ಕೆ ಕ್ರಿಯಾಜ್ಞಾನ ಅನುಭವಕ್ಕೆ ಕರ್ಕೊಂಡು ಹೋಗ್ತಾವ ಮನುಷ್ಯನನ್ನು. ಅದಕ್ಕೆ ಕ್ರಿಯಾಜ್ಞಾನಗಳ ಸಾಮರಸ್ಯವೇ ಅನುಭವ ಅಂತ. ಅನುಭವ ಅಂದರೆ ಆತ್ಮವಿದ್ಯೆ, ದೇವವಿದ್ಯೆ, ಆಧ್ಯಾತ್ಮವಿದ್ಯೆ. ಅದು ಸಾಮಾನ್ಯ ಕಾಕುಪೋಕು ಲೌಕಿಕ ವಿದ್ಯೆ ಅಲ್ಲದು. ಅದು ಅನುಭವವೆಂಬುದು ಅಂತರಂಗದ ರತ್ನ. ಅನುಭವವೆಂಬುದು ಆತ್ಮವಿದ್ಯೆ. ಅನುಭವವೆಂಬುದು ತನ್ನ ತಾನಾರೆಂದರಿಯುವುದು. ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು. ಅದಕ್ಕಿಷ್ಟೆಲ್ಲ ಮಾಡಿಸುವಂಥ ವಿದ್ಯೆ ಯಾವುದಪ್ಪ ಅಂದ್ರೆ ಅದು ಅನುಭವ ವಿದ್ಯೆ. ಅದು ಕಾಕುಪೋಕು ಲೌಕಿಕ ವಿದ್ಯೆ ಅಲ್ಲ. ಅದಕ್ಕೆ ತಮ್ಮೊಳಗಿದ್ದ ಮಹಾಘನವನರಿಯರು ಚೆನ್ನಮ್ಮಲ್ಲಿ ನೆರದ ಮರೆಯ ನಿಧಾನದಂತೆ, ಫಲದ ಮರೆಯ ಭಾವದ ಮರೆಯ ಬ್ರಹ್ಮವನ್ನು ಆರೂ ಅರಿಯಬಾರದು. ಇಟ್ ಈಸ್ ಡಿಫಿಕಲ್ಟ್ ಟು ನೋ. ಅದಕ್ಕಾಗಿ ಅದನ್ನು ನಿರಂತರವಾಗಿ ನಾವು ಅದರ ಚಿಂತನೆಯನ್ನು, ಅದರ ಸ್ಮರಣೆಯನ್ನು, ಅದರ ಪಠಣ ಪಾಠಣ ಪಾರಾಯಣ ಇದನ್ನೆಲ್ಲ ಮಾಡ್ಕೋತಿದ್ದೀವಿ ಅಂತಂದ್ರೆ, ಪರವಸ್ತುವಿನ ಸ್ಮರಣೆ ಇತ್ತು ಅಂದ್ರೆ ನಾನೇ ಪರವಸ್ತು ಅಂತ ಅನ್ನುವಂಥದ್ದು ಇದನ್ನು
ಗುರುವಿನ ಮೂಲಕ ಗೊತ್ತಾಯಿತು ಅಂತಂದ್ರೆ ಮನುಷ್ಯ ಸದ್ಗುಣಗಳ ಖನಿಯಾಕಾನ. ಅದಕ್ಕೆ ಅವರು ಒಂದು ಕಡೆ ಹೇಳಿಬಿಟ್ರು, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯ್ತಯ್ಯ. ಕಾಯಕ ದಾಸೋಹ ಮಾಡುವಂಥ ಸದ್ಭಕ್ತ ಈ ಸಮಾಜದ ಸಂಪತ್ತು. ಅದಕ್ಕೆ ಸಮಾಜದಲ್ಲೆಲ್ಲ ಸುಭಿಕ್ಷವನ್ನು ಇದು ಮಾಡಬೇಕಾಗಿತ್ತು. ನೀಡುವವರುಂಟು ಬೇಡುವವರಿಲ್ಲದ ಸಮಾಜವನ್ನು, ಕಲ್ಯಾಣ ರಾಜ್ಯವನ್ನು, ಸಮೃದ್ಧ ಸಮಾಜವನ್ನು ಬಸವಣ್ಣವರಿಗೆ ನಿರ್ಮಾಣ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳಿಬಿಟ್ರು, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು. ಪಾದೋದಕ ಪ್ರಸಾದ ಜೀವಿಯ ಕಂಡೊಡೆ. ನೈತಿಕ ಮೌಲ್ಯಗಳನ್ನು ಹೆಚ್ಚು ಮಾಡಬೇಕಾಗಿತ್ತು. ಅದಕ್ಕಾಗಿ ಪಾದೋದಕ ಪ್ರಸಾದ, ಕರುಣೆ, ವಿನಯ, ಸಮತೆ, ಪ್ರಸನ್ನ ಚಿತ್ತತೆ ಈ ಮೌಲ್ಯಗಳನ್ನೆಲ್ಲ ತುಂಬಬೇಕಾಗಿತ್ತು. ಮನುಷ್ಯ ಕರುಣಾಜೀವಿಯಾಗಿರಬೇಕು. ಅವನಲ್ಲಿ ಕಂಪ್ಯಾಷನ್, ದಯೆ ಇರಬೇಕು. ಅಂದ್ರೆ ಅವ ಸಮಾಜಮುಖಿಯಾಗಿ ಮತ್ತು ಇದನ್ನು ಜೀವಮುಖಿಯಾಗಿ ಸಮಾಜಮುಖಿಯಾಗಿ ಅವ ದುಡಿಲಿಕ್ಕೆ ಸಾಧ್ಯದ. ಅದಕ್ಕೆ ಮನುಷ್ಯನಲ್ಲಿ ದಯೆ ಅಂದ್ರೆ ಪ್ರೇಮ, ಕರುಣೆ ಇವೆಲ್ಲ ಇರಬೇಕು. ಅದಕ್ಕೆ ಕರುಣೆ, ವಿನಯನೂ ಭಾಳ ಮಹತ್ವವಾದಂಥ. ಅದಕ್ಕೆ ವಿನಯವೇ ಸದಾಶಿವನ ಒಲುಮೆ ಅಂತ ಮಾತಿನಲ್ಲಿಯೂ ಸಹಿತ ಮೃತತ್ವವನ್ನು ತಂದರು. ಯಾಕಂದರೆ ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಅವು ಮೂರು ತನ್ನ ಕೊಲ್ಲುವ ಸರ್ವಜ್ಞ. ಅದಕ್ಕೆ ಕಣ್ಣು, ನಾಲಿ, ಮನಗಳು ಇವು ತಮ್ಮ ಸಾತ್ವಿಕ ಇದನ್ನು ಡಿವೈನ್ ವೇ ಅಥವಾ ಅವೆಲ್ಲ ಡಿವಿನೈಸ್ ಆಗಿ ಡಿವೈನ್ ವೇದಾಗ ನಡಿಬೇಕಲ್ಲ. ಅದಕ್ಕಾಗಿ ಕರುಣೆ, ವಿನಯ, ಸಮತೆ ಭಾಳ ಮುಖ್ಯವಾದದ್ದು. ಇಟ್ ಈಸ್ ದ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿ ಸೊಸೈಟಿ. ಎಲ್ಲ ಸರ್ವ ಸಮಾನತೆ, ಎಲ್ಲ ಇದನ್ನು ಬಾಹ್ಯದ ಎಲ್ಲ ಭೇದಗಳನ್ನು ಅಳಿಸಿ ಹಾಕಿ ಸ್ತ್ರೀ, ಪುರುಷ, ವರ್ಗ, ವರ್ಣ, ಜಾತಿ ಎಲ್ಲವನ್ನು, ಲಿಂಗಭೇದ ಎಲ್ಲವನ್ನು ಅಳಿದು ಇದನ್ನು ಎಲ್ಲರೂ ಆತ್ಮಸ್ವರೂಪದಿಂದ ಒಂದು ಅನ್ನುವಂಥ ಸಮಾನತೆ. ಅದಕ್ಕೆ ಕರುಣೆ, ವಿನಯ, ಸಮತೆ, ಪ್ರಸನ್ನ ಚಿತ್ತತೆ. ಪರವಸ್ತುವನ್ನು ಹೊಂದಿದಂಥ, ಪರವಸ್ತುವನ್ನು ಅರಿವಿದ್ದಂಥ ವ್ಯಕ್ತಿಗೆ ದುಃಖವೇ ಇಲ್ಲ. ಅದಕ್ಕಾಗಿ ಬುದ್ಧ ಆಸೆ ದುಃಖಕ್ಕೆ ಮೂಲ ಕಾರಣ. ಅಜ್ಞಾನ ಇದ್ದಲ್ಲಿ ಆಸೆ ಇರ್ತದೆ. ಜ್ಞಾನ ಆಯಿತು ಅಂತಂದ್ರೆ ಅದಕ್ಕೆ ನಾವು ಜ್ಞಾನವನ್ನು, ಆ ಪರವಸ್ತುವಿನ ಜ್ಞಾನವನ್ನು ಸಂಪಾದಿಸಬೇಕು. ಅದಕ್ಕೆ ಬಸವಣ್ಣವರು ಇಷ್ಟಲಿಂಗ ಪೂಜೆಗೆ ಪ್ರಾಶಸ್ತ್ಯವನ್ನು ಕೊಟ್ಟರು. ಯಾಕಂದ್ರೆ ತನ್ನನ್ನು ತಾನು ಅರಿಲಿಕ್ಕೆ ಭಾಳ ಪ್ರಮುಖವಾದಂಥ ಇದನ್ನು ಯಾವುದಪ್ಪ ಅಂತಂದ್ರೆ ಸಾಧನೆಯ ಸುಲಭೋಪಾಯ ಯಾವುದಪ್ಪ ಅಂದರೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ದೀಕ್ಷೆ. ತನ್ನ ಮೂಲಕ ಇಷ್ಟಲಿಂಗ ಪೂಜೆ, ಅದರಿಂದ ಪೂಜೆಯನ್ನು ಮಾಡ್ಕೊಂಡಾತಂದ್ರೆ ತನ್ನನ್ನು ತಾನು ಅರಿತಾನ. ದೇವರನ್ನು ತಿಳ್ಕೊಳ್ಳೋದಂದ್ರೆ ತನ್ನನ್ನು ತಿಳ್ಕೊಳ್ಳೋದಂದ್ರೆ ತನ್ನ ಸತ್ಯವನ್ನು, ತನ್ನ ಆತ್ಮವನ್ನು, ಪರಮಾತ್ಮನನ್ನು, ದೇವರನ್ನು ತಿಳ್ಕೊಂಡಂಗೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಸಹಿತ ಜೀವನದಲ್ಲಿ ಹುಟ್ಟಿ ಬಂದ ಮೇಲೆ ತನ್ನನ್ನು ತಾನು ಅರಿಯಬೇಕು. ತನ್ನನ್ನು ತಾನು ಅರಿಲಿಲ್ಲ ಅಂದ್ರೆ ಮನುಷ್ಯನಿಗೆ ಎಲ್ಲವನ್ನು ಅರಿದು ಫಲವೇನಯ್ಯ ತನ್ನ ತಾನು ಅರಿಯದನ್ನಕ್ಕರ ಅಂತ ಎಲ್ಲ ತಿಳ್ಕೊಂಡಿರ್ತೀವಿ ನಾವು. ನಮ್ಮನ್ನು ನಾವು ತಿಳ್ಕೊಂಡಿರಂಗಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಅದಕ್ಕೆ ಕಾಯಕ, ಅರಿವು, ಆರಾಧನೆ ಮನುಷ್ಯನಿಗೆ ಭಕ್ತಿ ಭಾಳ ಮುಖ್ಯ. ಆರಾಧನೆ ಭಾಳ ಮಂದಿ ಏನಂತಾರೆ, ನಾವು ಯಾಕೆ ಪೂಜೆ ಮಾಡ್ಬೇಕ್ರಿ ಅಂತ, ಯಾಕೆ ಪೂಜೆ ಮಾಡ್ಕೋಬೇಕ್ರಿ ಅಂತ. ನೋಡಪ್ಪ, ಯಾರೇ ಒಂದು ಸಿಗರೇಟ್ ಸೇದು ಹೊತ್ನ್ಯಾಗ ಒಂದು ಕಡ್ಡಿ ಕೊಟ್ರಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಿ. ಆದ್ರೆ ಈ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸಪ್ತಸಾಗರವೆಲ್ಲ ನಿಮ್ಮ ದಾನ. ಇಷ್ಟೆಲ್ಲ ಕೊಟ್ಟಂಥ ಮಹಾದಾನಿಗೆ ದಿನನಿತ್ಯ ನಾವು ಕೃತಜ್ಞತೆಯನ್ನು ಅರ್ಪಿಸಿದೀವಿ ಅಂತಂದ್ರೆ ನಮ್ಮ ಹೃದಯ ವಿಶಾಲಕ್ಕದ. ದೇವ್ ಪಹಾವ್ಯಾಸಿಗೆಲೋ ತೇಥೆ ದೇವಚು ಹೋನ್ ಠೇಲೋ. ದೇವ್ರ ನೋಡ್ಲಕ್ಕೆ ಹೋದ್ನಿ, ಅಲ್ಲಿ ದೇವ್ರ ಆಗಿಬಿಟ್ನಿ ಅಂತ. ಒಂದು ಸಕ್ರೆ ಗೊಂಬೆ, ಒಂದು ಉಪ್ಪಿನ ಗೊಂಬೆ ಟುಣು 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 ಜಿಕ್ಕೋತ್ ಹೋತಂತ ಸಾಗರದ ಆಳ ತರ್ತನಂತ. ಅದ ಬಿಂದು ಸಿಂಧುವಿನಲ್ಲಿ ಒಡವರದು ಒಂದಾಗ್ತದೆ. ಹಂಗೆ ದೇವರನ್ನು ಕಾಣಲಿಕ್ಕೆ ಹೋದಿ ಅಂತಂದ್ರೆ ನೀನೇ ದೇವರಾಗಿ ನಿಂತು ಬಿಡ್ತಿ. ಅದಕ್ಕಾಗಿ ಇದು ಶರಣರ
ಕೊಟ್ಟಂತ ಅದಕ್ಕೆ ತಮ್ಮೊಳಗಿದ್ದ ಮಹಾಘನವನರಿಯರು ಚೆನ್ನಮಲ್ಲಿಕಾರ್ಜುನ ಅದನ್ನು ನೋಡ್ತಾ 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 ನಿಬ್ಬೆರಗಾದಂಥ ಶರಣರು ಅದು ತಾವು ಲಿಂಗ ಪ್ರಾಣಿಯಾಗಿ ಬಿಟ್ಟರು. ಲಿಂಗವೇ ಪ್ರಾಣವಾಗಿ, ಅದಕ್ಕೆ ಶರಣ ಅನ್ನೋದು. ಲಿಂಗವೇ ಪ್ರಾಣವಾಗಿ ಪ್ರಾಣವೇ ಲಿಂಗವಾಗಿ ಹೆಚ್ಚು ಬೇರಿಲ್ಲದಿದ್ದರೆ ಶರಣ ಅಂತ. ಶರಣ ಅಂತಂದ್ರೆ ಬಸವಾದಿ ಶರಣರು ಒಂದು ಬಹಳ ದೊಡ್ಡ ಚೈತನ್ಯ ಶರಣ ಅಂತ ಹೆಸರು ಕೊಡ್ತೀವಿ. ಅದಕ್ಕಾಗಿ ಶರಣ ಅಂತಂದ್ರೆ ಏನಪ್ಪ ಅಂತಂದ್ರೆ ಲಿಂಗಾಯತರು ಲಿಂಗವಂತರು. ಶರಣರು ಅಂದ್ರೆ ಯಾರು ದುಡಿದು ಉಳ್ತಿರ್ತಾರ ಅಂದ್ರೆ ಕಾಯಕ ನಿಷ್ಠರಾಗಿರ್ತಿರ್ತಾರ. ನಿಜೈಕ ಲಿಂಗ ನಿಷ್ಠೆ, ಕಾಯಕ ನಿಷ್ಠೆ ಇದು ಶರಣರ ಪ್ರಮುಖವಾದಂಥ ಲಕ್ಷಣ. ಅದಕ್ಕೆ ಅವ್ರು ಹೇಳಿಬಿಟ್ರು, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡೊಡೆ ಹೋದ ಪ್ರಾಣ ಬಂದಂತಾಯಿತು, ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡರೆ ಸಾಕ್ಷಾತ್ ಕೂಡಲ ಸಂಗಮ ದೇವನೆಂಬೆ. ಪರಾವಲಂಬಿಯಾಗಿ ಬದುಕಲ್ದ ಅವ ತನ್ನನ್ನು ತಾನ ನೋಡ್ರಿ ಮೊಟ್ಟ ಮೊದಲಿಗೆ ದುಡಿಯವನ ದೇವ್ರಂತ ಹೇಳಿದವರು ಬಸವಣ್ಣವರು. ಅದಕ್ಕೆ ದುಡಿಯೋದ್ರಿಂದ ಫಿಸಿಕಲ್ ಡೆವಲಪ್ಮೆಂಟ್, ಆಮೇಲೆ ನೈತಿಕ ಉತ್ಥಾನದಿಂದ ಮಾರಲ್ ಅಪ್ಲಿಫ್ಮೆಂಟ್, ಆಮೇಲೆ ಆರಾಧನೆಯಿಂದ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂದ್ರೆ ಇದನ್ನು ಭೌತಿಕ ಸಮೃದ್ಧಿ, ನೈತಿಕ ಉತ್ಥಾನ, ಆಧ್ಯಾತ್ಮಿಕ ಸುವಿಧಾನ ಅಂದರೆ ಸಮೃದ್ಧಿ, ಸಂತೃಪ್ತಿ, ಸುವಿಧಾನಗಳ ಬೀಡನ್ನಾಗಿ ಈ ನಾಡನ್ನು ಶರಣರು ಮಾಡಿದ್ರು. ಅದು ಬರೀ ಮಾಡಿ ಹೋಗಲಿಲ್ಲ, ಅವರು ಇದನ್ನೆಲ್ಲ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಟ್ಟರು. ಅದನ್ನೆಲ್ಲ ವಚನಗಳಲ್ಲಿ ಅದನ್ನು ಬರೆದಿಟ್ಟರು ನಮ್ಮ ಸಲುವಾಗಿ, ಮುಂದಿನ ಜನಾಂಗ ಬದುಕಲಿ ಅಂತ. ಅದಕ್ಕೆ ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಅದಕ್ಕೆ ಆಳವಾದ ಬಾವಿಯಲ್ಲಿರುವಂಥ ನೀರನ್ನು ಆಳವಾಗಿರುವಂಥ ಹಗ್ಗರೇ ಬೇಕು ಅಥವಾ ಸೋಪಾನರೇ ಬೇಕು. ಹಂಗೆ ಹೃದಯದ ಅಂತರಾಳದಲ್ಲಿ ಇರುವಂಥ ಆತ್ಮಸ್ಫುರಣಗಳು ಬರಬೇಕಾಗಿತ್ತು. ಅಂತಂದರೆ ಏನಪ್ಪ ಅಂತಂದ್ರೆ ಆಚಾರ ಅನ್ನುವಂಥ ಸೋಪಾನರೇ ಇರಬೇಕು, ಮತ್ತು ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಅದಕ್ಕೆ ಈ ರೀತಿ ಹಗ್ಗರೇ ಇರಬೇಕು, ಪೌಟಿಗರೇ ಇರಬೇಕು. ಅದಕ್ಕೆ ಈ ಮನುಷ್ಯನಿಗೆ ಜ್ಞಾನರೇ ಇರಬೇಕು ಅಂದ್ರೆ, ಮತ್ತು ಈ ಆಚಾರ ಅನ್ನುವಂಥ ಸೋಪಾನರೇ ಇರಬೇಕು. ಅವೆಲ್ಲ ಇದ್ರನ್ನ ಮಾತ್ರ ಅವ ಇದನ್ನು ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನೋಡ್ರಿ, ದೇವಲೋಕಕ್ಕೆ ಬಟ್ಟೆ ಕಾಣಿರೋ ನೋಡ್ರಿ, ದೇವಲೋಕ ಅಂದ್ರೆ ಆಧ್ಯಾತ್ಮ. ಅದಕ್ಕೆ ಆಧ್ಯಾತ್ಮಿಕ ದಾರಿ ಏನಪ್ಪ ಅಂತಂದ್ರೆ ಶರಣರು ಹೇಳಿದಂಗೆ ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು. ಈ ಬೆಳಕಿನಲ್ಲಿ ನಾವು ನಡೆದದ್ದಾದ್ರೆ, ಯಾವುದೋ ವಚನದ ಬೆಳಕಿನಲ್ಲಿ ನಾವು ನಡೆದದ್ದಾದ್ರೆ, ನಾವು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ನಮಗೆ ಬಾಳ ಬಟ್ಟೆ ಅಂದ್ರೆ ಜೀವನದ ದಾರಿಯಲ್ಲಿ ನಮಗೆ ಬೆಳಕಿರ್ತದ. ಅದಕ್ಕೆ ಹೇಳಿಬಿಟ್ರು ಅವರು, ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಅದಕ್ಕೆ ನಾವು ಆಚಾರ ಅನ್ನುವಂಥ ಸೋಪಾನರೇ ಬೇಕು, ಸದ್ಭಕ್ತಿ ಸುಜಲ ಅನ್ನುವಂಥ ಜ್ಞಾನರೇ ಬೇಕು. ಅದಕ್ಕೆ ಅವು ಎರಡು ಇದ್ದರೆ ಮಾತ್ರ ನಾವು ಅವತನ. ಅದಕ್ಕೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಇದು ಆನಂದವಾಗಿ ಆಧ್ಯಾತ್ಮ ಜೀವಿಯಾಗಿ ಬದುಕಲಿಕ್ಕೆ ದಾರಿ ಯಾವುದಪ್ಪ ಅಂತಂದ್ರೆ ಗೀತ ಮಾತೆಂಬ ಜ್ಯೋತಿ. ಅದಕ್ಕೆ ಶರಣರು ದಿನನಿತ್ಯ ಚಿಂತನೆ ಮಾಡ್ತಿದ್ರು, ಮಂಥನ ಮಾಡ್ತಿದ್ರು. ಅವರನ್ನೆಲ್ಲ ತಮ್ಮ ಅನುಭವಗಳನ್ನು ವಚನದಲ್ಲಿ ಅವರು ಬರೆದಿಟ್ರು. ಅದಕ್ಕೆ ವಚನಗಳು ಮನುಷ್ಯನ ಜೀವನಕ್ಕೆ ದಾರಿ ದೀಪ ಆಗ್ಯಾವ. ಅದಕ್ಕಾಗಿ ನಾವು ದಿನನಿತ್ಯ ವಚನಗಳನ್ನು ಓದ್ತಾ ಇರಬೇಕು. ವಚನಗಳ ಏನು ಮಾಡ್ತಾವ್ರಿ, ಒಂದು ವಚನ ಮನುಷ್ಯನಿಗೆ ಪಚನ ಆಯಿತು ಅಂತಂದ್ರೆ ಮನುಷ್ಯ ಮಹಾದೇವನಕ್ಕನ. ಮನುಷ್ಯ ಮಹಾದೇವ ಆಗ್ಲಕ್ಕ, ಅಥವಾ ಮನುಷ್ಯ ಶರಣ ಆಗ್ಲಕ್ಕ, ಅಥವಾ ಮನುಷ್ಯ ಅಧ್ಯಾತ್ಮ ಜೀವಿಯಾಗಿ ಬದುಕಲಿಕ್ಕೆ ವಚನಗಳು ಬಹಳ ಸಹಕಾರಿ ಆಗ್ತಾವ. ದಿನನಿತ್ಯದಲ್ಲಿ ಇಷ್ಟಲಿಂಗ ಪೂಜೆ ನಿರೀಕ್ಷಣೆ ಆದಮೇಲೆ, ಶಿವಯೋಗ ಆದಮೇಲೆ ಒಂದು ವಚನವನ್ನು ನಾವು ಓದ್ಕೊಂಡು ಕಾಯಕದಾಗ ತೊಡಗಿದ್ದೀವಿ ಅಂತಂದರೆ, ಕಾಯ ಕರ್ಮದಲ್ಲಿ ಮನ ಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ. ಮನಸ್ಸು ನಾವು ಓದಿದಂಥ ವಚನದಲ್ಲಿ ಅದರ ಅರ್ಥದಲ್ಲಿ ಲೀನಾಗಿರ್ತದೆ. ಶಬ್ದದ ಬುಡದೊಳಗಿನ ತತ್ವಾರ್ಥ ಅರ್ಥ ಆಯಿತು ಅಂತಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ.
ಆ ಶರಣರ ಮಾತು ಅವೆಲ್ಲ ಏನಕ್ಕವಪ್ಪ ಅಂತಂದ್ರೆ ಲಿಂಗದ ಬೆಳಕನ್ನು, ಮಹಾಜ್ಞಾನದ ಬೆಳಕನ್ನು ನಮಗೆ ಒದಗಿಸಿಕೊಡ್ತಾವೆ. ಆ ಬೆಳಕಿನಲ್ಲಿ ನಾವು ಸರಾಗವಾಗಿ ನಮ್ಮ ಜೀವನದ ಪಥವನ್ನು, ಅದಕ್ಕೆ ಅವ್ರು ಹೇಳಿಬಿಟ್ರು, ಪ್ರತಿಯೊಬ್ಬರು ಸಹಿತ ದುಡಿಬೇಕು. ಪ್ರತಿಯೊಬ್ಬರು ಲಿಂಗಾರಾಧನೆ ಅಂದ್ರೆ ತನ್ನ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಬೇಕು. ಬರೀ ಒಬ್ಬರು ಗಂಟಿ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ ಬರೀ ಮೀಸಲು ತುಪ್ಪ ತಿಂದ ಹೊಟ್ಟೆ ಮೇಲೆ ಹೊಟ್ಟೆ ಬೆಳೆಸಿ ಬರೀ ಗಂಟಿ ಬಾರಿಸ್ಕೋತ ಪೂಜೆ ಮಾಡೋರ ಕೆಲವರಿದ್ದರು. ಎಲ್ಲರಿಗೂ ಅನ್ನ ಹಾಕುವಂಥ ರೈತ ಬರೀ ದುಡಿತಾನೆ ಇದ್ದ. ಆದ್ರೆ ಬಸವಣ್ಣವ್ರು ಹೇಳಿಬಿಟ್ರು, ಪ್ರತಿಯೊಬ್ಬರು ಸಹಿತ ಆರಾಧನೆಯೂ ಮಾಡಬೇಕು, ಕಾಯಕನೂ ಮಾಡಬೇಕು, ಪೂಜಾನೂ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ತನು ಮನು ಭಾವಗಳು ಮೂರೂ ಸಂತೃಪ್ತಿ ಆಗಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಎಲ್ಲ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಬೇಕು. ಅವನು ದುಡಿದು ಕಲಿಬೇಕು, ಮತ್ತು ಚಿಂತನೆಯನ್ನು ಅಂದ್ರೆ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅನುಭವ ಚಿಂತನೆಯನ್ನು ಮಾಡ್ತಾ ಇರಬೇಕು. ಯಾಕಂದ್ರೆ ಮನುಷ್ಯನ ಫುಡ್ಡ ಅನುಭವ, ಅದಕ್ಕೆ ಆತ್ಮದ ಫುಡ್ ಅನುಭವ, ಮನುಷ್ಯನ ಫುಡ್ ಅಂದ್ರೆ ಜ್ಞಾನ. ಅದಕ್ಕೆ ಮನುಷ್ಯನಿಗೆ ಜ್ಞಾನ ಇತ್ತು ಅಂತಂದ್ರೆ ಅನುಭವದತ್ತವ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಬಂದ ಬಳಲಿಕೆಯ ಪರಿಹರಿಸಲೆಂದು ಚೆನ್ನ ಬಸವಣ್ಣ ಬಂದ ಅಂತ. ಮನುಷ್ಯನಲ್ಲಿ ಜೀವನದಲ್ಲಿ ಜ್ಞಾನ ಇತ್ತು ಅಂತಂದ್ರೆ ಅವನಿಗೆ ಬಳಲಿಕೆ ಕಡಿಮೆ ಆಗ್ತದ. ಅದಕ್ಕೆ ಯಾಕಂದರೆ ಅವನಿಗೆ ಜ್ಞಾನ ಸರಳ ಸತ್ಪಥವನ್ನು, ಸೌಮ್ಯ ಕಾಯಕವನ್ನು ಸರಿಯಾಗಿ ತೋರಿಸ್ತದೆ, ಮನುಷ್ಯನ ಬಳಲಿಕೆಯನ್ನು ನಿಲ್ಲಿಸ್ತದೆ. ಅದಕ್ಕೆ ಜ್ಞಾನದ ಮಹತ್ವ ಭಾಳ ದೊಡ್ಡದದ. ಅದಕ್ಕೆ ಶರಣರು ಹೇಳಿಬಿಟ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ನಿನ್ನ ಸಂಪತ್ತು ಏನಾದರೂ ಇತ್ತು ಅಂತಂದ್ರೆ, ನಿನ್ನ ಸಿರಿವಂತಿಕೆ ಏನಾದರೂ ಇತ್ತು ಅಂತಂದ್ರೆ ಅದು ಯಾವ ಸಂಪತ್ತಪ್ಪ ಅಂತಂದ್ರೆ ಜ್ಞಾನರತ್ನ. ಇಂಥಪ್ಪ ರತ್ನವನ್ನು, ಇಂಥ ಒಂದು ಅದ್ಭುತವಾದಂಥ ರತ್ನವನ್ನು ನೀನು ಕೆಡಗುಡದೆ ಅಲಂಕರಿಸಿದೆಯಾದರೆ ಇದನ್ನು ಯಾವಾಗಲೂ ನೀನು ನಿರಂತರ ಈ ಜ್ಞಾನ ಜ್ಯೋತಿಯನ್ನು ಅಳವಡಿಸಿಕೊಂಡ್ರೆ, ಮಹಾಜ್ಞಾನ ಪ್ರಕಾಶವನ್ನು ಅಳವಡಿಸಿಕೊಂಡ್ರೆ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಕಾಣ ಎಲೆ ಮನವೇ. ಅದಕ್ಕೆ ಮನಸ್ಸು ಶ್ರೀಮಂತ ಆಗೋದು ಯಾವಾಗ ರೀ ಅಂತಂದ್ರೆ, ಮನಸ್ಸಿನ ಬಡತನ ಯಾವಾಗಿರ್ತದಂದ್ರೆ ಜ್ಞಾನ ಇರ್ಲಿಕ್ಕಂದ್ರೆ. ಅದಕ್ಕಾಗಿ ಮನಸ್ಸು, ಅದಕ್ಕೆ ಬಸವಣ್ಣವ್ರು ಏನು ಮಾಡಿಬಿಟ್ರು ಅಂದ್ರೆ, ಮನ ನೋಡೋ ಘನಮನ ಸಂಪನ್ನರು. ಶರಣರನ್ನ ಎಲ್ಲರನ್ನೂ ಘನಮನ ಅಂದ್ರೆ ಮನಸ್ಸಲೇನ ಶ್ರೀಮಂತ ಮಾಡಿಬಿಟ್ರು ಅವ್ರನ್ನ. ಈ ಭೌತಿಕವಾಗಿ ಶ್ರೀಮಂತಿಕೆಯನ್ನು ಶರಣರು ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವರೆಲ್ಲ ಚಾರಿತ್ರ್ಯ ಪ್ರಿಯರು. ಸಮಾಜವನ್ನೆಲ್ಲ ಚಾರಿತ್ರ್ಯಮಯವನ್ನಾಗಿ ಮಾಡಬೇಕಾಗಿತ್ತು ಅವರಿಗೆ. ಸತ್ಯಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿ ದಾಸೋಹ, ಅನುಭವ, ಪ್ರಸಾದ ಇದನ್ನೆಲ್ಲ ಅಳವಡಿಸಿಕೊಳ್ಬೇಕಾಗಿತ್ತು. ಅದಕ್ಕೆ ಅವರು ಜಾನಪದ ಏನು ಹೇಳ್ತದೆ, ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಲೋಕ, ಮೇದಿನಿಗೆ ಬಂತು ಶಿವ ಬೆಳಕ. ಶರಣರ ಕ್ರಾಂತಿ ಏನು ಮಾಡಿತಪ್ಪ ಅಂತಂದ್ರೆ, ತಾವಷ್ಟೇ ಹೀಗೆಲ್ಲ ಸಮಾಜಮುಖಿಯಾಗಿ, ಜ್ಞಾನಮುಖಿಯಾಗಿ, ಆಧ್ಯಾತ್ಮಮುಖಿಯಾಗಿ, ಧರ್ಮಮುಖಿಯಾಗಿ ಬದುಕುವುದಷ್ಟೇ ಕಲಿಸ್ಲಿಲ್ಲ. ಅದನ್ನು ಎಲ್ಲರಿಗೂ ಸಹಿತ ಟ್ರೈನಿಂಗ್ ಕೊಟ್ಟರು, ಹಾಸು ಹೊಕ್ಕಾಗಿ ಜೀವನದಲ್ಲಿ ಮಾಡಿಬಿಟ್ರು. ಇದರಿಂದ ಏನಾಯಿತು ಅಂತಂದ್ರೆ ಎಲ್ಲರೂ ಸಹಿತ ನೆಮ್ಮದಿಯನ್ನು ಕಂಡುಕೊಳ್ಳುವಂಗಾಯಿತು. ಯಾಕಂದ್ರೆ ಆಧ್ಯಾತ್ಮ ಜೀವಿಯಾದ ಮನುಷ್ಯ ಅಂತಂದ್ರೆ ಅವನ ಸಮಸ್ಯೆಗಳ ಬಗ್ಗೆ ಅವಾಗ ನೆಮ್ಮದಿ ಇರ್ತದೆ, ಜೀವನದಾಗ ನೆಮ್ಮದಿ ಇರ್ತದೆ. ಎಲ್ಲ ದಾನದೊಳಗೆ ಸಮಾಧಾನ ಶ್ರೇಷ್ಠ. ಯಾವಾಗ ಮನುಷ್ಯನಿಗೆ ಸಮಾಧಾನ ಹಾಕದ ಅದಕ್ಕೆಲ್ಲ ಕ್ಲೀವ್ ಕೊಡ್ತಾರೆ ಶರಣರು. ಅಕ್ಕಮಾದೇವಿ ತಾಯಿಯವರೇ ಹೇಳ್ತಾರೆ, ಏನು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ನಾವು ಮನೆ ಮಾಡೋದ ಅಡಿವಾಗ ಮಾಡ್ಕೊಂಡಿದ್ದೀವಿ, ಗುಡ್ಡದಾಗಿದ್ದ ಮೇಲೆ ಮೃಗಗಳು ಬಂದು ಕಾಡು ಪಶುಗಳು ಬರೋದು ಸಹಜಿಕ. ಅದಕ್ಕೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಕಾಡು ಪಶು ಬರ್ತಾವ, ಕಾಡಿನಾಗ ಮನೆ ಮಾಡ್ಕೊಂಡಿದ್ದೀವಿ, ಮತ್ತು ಕಾಡು ಪಶು ಬರ್ತಾವಂದ್ರೆ ಹೆಂಗೆ? ಅಲ್ಲೇ ಅಡ್ಜಸ್ಟ್ ಆಗ್ಬೇಕು, ಅಲ್ಲೇ ಹೆಂಗೆ ಬದುಕುದು ಕಲಿಬೇಕು ನೀನು ಅಂತ ಹೇಳ್ತಾರೆ. ಬೆಟ್ಟದ ಮೇಲೊಂದು ಗುಡ್ಡದಾಗ ಒಂದು ಗುಡ್ಡದ ತುದಿ ಮೇಲೆ ಒಂದು ಮನೆ ಮಾಡ್ಕೊಂಡಿದ್ದೀಪ, ಕಾಡು ಪಶು ಬರ್ತಾವತ್ತಂದ್ರೆ ಅವ್ರ ಸಂರಕ್ಷಣೆ, ಅವ್ರಿಂದ ಸಂರಕ್ಷಣೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಬೇಕು. ನಾವು ಕದಳಿ ವನಕ್ಕೆ ಹೋಗಿದ್ದೀವಿ. ಕದಳಿ ವನದಾಗ ಹೋದಾಗ ನಾವೆಲ್ಲರೂ ಪಾಳಿ ಮೇಲೆ ಇದನ್ನ ಹಾಕ್ಕೊಂಡಿರ್ತೀವಿ. ಅಲ್ಲೇ ಕದಳಿ ವನದಾಗ ಕದಳಿ ಇದ್ರ ಹತ್ತಿಗೆ ಗವಿ ಹತ್ತಿಕ್ಕನ ನೀರು ಜುಳು 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 ಹರಿತಿರ್ತದೆ.
ಕಾಡು ಪ್ರಾಣಿಗಳೆಲ್ಲ ಹುಲಿ ಸಿಂಹ ಅವೆಲ್ಲ ಅಲ್ಲೇ ನೀರು ಕುಡ್ಲಾಕ ಬರ್ತಿರ್ತಾವ. ಅದಕ್ಕೆ ಅವು ಬೆಂಕಿ ನೋಡಿದ್ವು ಅಂದ್ರೆ ಬರಂಗಿಲ್ಲ. ಅದಕ್ಕೆ ನಾವು ಅಲ್ಲಿ ಕಟ್ಟಿಗೆ ಎಲ್ಲ ಗೊಳೆ ಮಾಡಿ ಕಡ್ಡಿ ಕೊರೆದು ಬೆಂಕಿ ಹೆಚ್ಚಾವ. ಆ ಬೆಂಕಿ ಯಾವಾಗಲೂ ಉರಿಯುವಂಗ ಒಬ್ಬರು ಎರಡೆರಡು ತಾಸು ಪಾಳಿ ಅಲ್ಲೇ ವಸ್ತಿ ಇದ್ದೀವಿ. ಮತ್ತು ಅದನ್ನೆಲ್ಲ ಕದಳಿ ಕರ್ಪೂರ ಇದನ್ನ ಪಾರಾಯಣ ಮಾಡಿದ್ದೀವಿ. ಅದಕ್ಕಾಗಿ ಅಲ್ಲೇ ನೋಡಿ ಬೆಂಕಿ ಹೆಂಗೆ ಇದನ್ನು ಹೊತ್ಸ್ಕೊಂಡಿರ್ತದ ಅಂತಂದ್ರೆ ಹಂಗೆ ನಾವು ಸಹಿತ ಯಾವಾಗಲೂ ಜ್ಞಾನಜ್ಯೋತಿ ಮನುಷ್ಯನಲ್ಲಿ ಇತ್ತು ಅಂತಂದ್ರೆ ಆ ಜ್ಯೋತಿರ್ಲಿಂಗ ಜ್ಞಾನ ಜ್ಯೋತಿ ಮನುಷ್ಯನನ್ನು ಹೆಂಗೆ ಇರ್ತಪ್ಪ ಅಂತಂದ್ರೆ ತನು ಮನ ಭಾವಗಳ ಸಿರಿವಂತಿಕೆಯಿಂದಿರ್ತದೆ. ಅದಕ್ಕೆ ನಾವು ತನು ಮನ ಭಾವ ಸಿರಿವಂತರಾಗಿ ಬದುಕಬೇಕೇ ಹೊರತಾಗಿ ಈ ಭೌತಿಕ ಸಿರಿವಂತಿಕೆ ಅಲ್ಲ ಅನ್ನೋದನ್ನು ಶರಣರು ತೋರಿಸಿ ಹೋಗ್ಯಾರ. ಎಲ್ಲರಿಗೂ ಶರಣಾರ್ಥಿಗಳು. ಭಾರತ ಆಧ್ಯಾತ್ಮ ಭೂಮಿ, ಭಾಳ ದಿವ್ಯ ಭವ್ಯ ಪವಿತ್ರ ಭೂಮಿ. ಅಂದ್ರೆ ತೇಜಸ್ಸು, ರಥ ಅಂದ್ರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ, ಅನುಭಾವ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು. ಅದಕ್ಕಾಗಿ ಇನ್ನೂ ಅಜ್ಞಾನದಿಂದ ಕೆಲವು ನಮ್ಮ ಭಾರತೀಯ ಜನ ಪಾಶ್ಚಾತ್ಯ ಅನುಕರಣೆಯನ್ನು ಮಾಡಿ ಅತ್ಯತ್ತೋ ನಮ್ಮ ಜನಜೀವನ ಸಾಗ್ತಾ ಇದೆ. ಯುವಕರು ದಿಕ್ಕು ತಪ್ಪಿದ ಒಂದು ಡೋಣಿಯಂತೆ ಎತ್ತೆತ್ತೋ ನಡೆದಾರ. ಆದರೆ ನಿಜವಾಗಿ ಭಾರತದ ಮುಂದೆ ಆಶಾಕಿರಣ ಏನಪ್ಪ ಅಂತಂದ್ರೆ ಒಂದು 70% ಇರುವಂಥ ಯುವಶಕ್ತಿ. ಅದಕ್ಕೆ ಯುವಕರು ಆಧ್ಯಾತ್ಮದತ್ತ ಸ್ವಲ್ಪ ಲಕ್ಷ್ಯ ವಹಿಸಬೇಕಾಗಿದೆ. ಅಸಾಧ್ಯತೆ ಸಾಧ್ಯ ಕರಾವೆ ತೇ ನಾವು ಪಾರಮಾರ್ಥ ಅಂತ ಸಂತರು ಹೇಳ್ತಾರೆ. ಯಾವುದು ಅಸಾಧ್ಯ ಅದನ್ನು ಸಾಧಿಸೋದು ಯಾವುದಾದ್ರೂ ಇತ್ತು ಅಂದ್ರೆ ಅದು ಪಾರಮಾರ್ಥ, ಆಧ್ಯಾತ್ಮ. ಅದಕ್ಕಾಗಿ ನಾವು ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಬೇಕು. ಮನೆಯಾಗ ತಾಯಿ ತಂದೆ ಧಾರ್ಮಿಕ ಸಂಸ್ಕಾರ ಮಕ್ಕಳನ್ನು ಧಾರ್ಮಿಕವಾಗಿ ಅವರನ್ನು ಬೆಳೆಸಬೇಕು. ಎ ಗುಡ್ ಮದರ್ ಈಸ್ ಬೆಟರ್ ದ್ಯಾನ್ 100 ಟೀಚರ್ಸ್ ಅಂತ. ಒಬ್ಬ ಒಳ್ಳೆಯ ತಾಯಿ 100 ಜನ ಶಿಕ್ಷಕರಿಗಿಂತ ಶ್ರೇಷ್ಠ. ಮಹಾತ್ಮರು ತಯಾರಾಗುವುದ ಮಾತೆಯರ ಕೈಯಾಗ. ಅದಕ್ಕೆ ಮಾತೆಯರ ಜವಾಬ್ದಾರಿ ಭಾಳ ಗುರುತರವಾದ ಜವಾಬ್ದಾರಿ ಇದೆ. ಎಲ್ಲ ಮಹಾತ್ಮರು ತಯಾರಾದದ್ದು ಮಾತೆಯರಿಂದನ. ಅದಕ್ಕೆ ಮನೆಯ ಸಂಸ್ಕಾರ, ಮನೆಯೇ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಜನನಿ ತಾನೇ ಮೊದಲ ಗುರು. ಅದಕ್ಕೆ ತಾಯಿ ಅಪ್ಪುಗೆಯಲ್ಲಿ ಸಂಸ್ಕಾರ ಪಡೆದ ಮಗು ಮಹಾತ್ಮ ದೊಡ್ಡ ಚೇತನವಾಗ್ತಾನೆ. ಈ ದೇಶದ, ಈ ಜಗತ್ತಿನ, ಈ ವಿಶ್ವದ ಬಹಳ ದೊಡ್ಡ ಚೇತನವಾಗಿ ಬೆಳಿತಾನೆ. ಅದಕ್ಕಾಗಿ ತಿಳ್ಕೋಬೇಕು ನಾವು. ಆರೋಗ್ಯ ಆಧ್ಯಾತ್ಮ. ಆರೋಗ್ಯ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಎಲ್ಲದಕ್ಕೂ ಎಲ್ಲ ಪುರುಷಾರ್ಥಗಳಿಗೆ ಯಾವುದು ಅತ್ಯವಶ್ಯದಪ್ಪ? ಆರೋಗ್ಯ. ಮನುಷ್ಯನಿಗೆ ಆರೋಗ್ಯವೇ ಸ್ವರ್ಗ, ಅನಾರೋಗ್ಯವೇ ನರಕ. ಅದಕ್ಕೆ ಆನಂದವಾಗಿ ಭೂಮಿ ಮೇಲೆ ಮನುಷ್ಯ ಬದುಕಬೇಕಾಗಿತ್ತು ಅಂತಂದ್ರೆ ಅವನ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ಅವ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ ಹೋಲಿಸ್ಟಿಕ್ ಹೆಲ್ತ್ ಅಂತಾರೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಅಥವಾ ಬೌದ್ಧಿಕವಾಗಿ ಮತ್ತು ಆತ್ಮಿಕವಾಗಿ ಅವನು ಪರಿಪೂರ್ಣವಾಗಿ ಆರೋಗ್ಯವಂತನಾಗಿರಬೇಕು. ಆ ರೀತಿ ನಾವು ನಮ್ಮ ಮುಂದಿನ ಜನಾಂಗವನ್ನು, ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗಿದೆ. ಫಿಸಿಕಲ್ ಹೆಲ್ತ್ಗೆ ಏನು ಬೇಕು ರೀ? ಸರಿಯಾದ ಆಹಾರ ಮತ್ತು ಆಸನ. ಸರಿಯಾದ ಆಹಾರ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಕಣ್ಣು, ನಾಲಿಗೆ, ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಇವು 3 ತನ್ನ ಕೊಲ್ಲುವವು ಸರ್ವಜ್ಞ. ಅದಕ್ಕೆ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ಮಾಡಿದ್ರೆ ಕಣ್ಣು, ನಾಲಿಗೆ, ಮನ ಇವೆಲ್ಲ ಡಿವಿನೈಸ್ ಆಕ್ಕವ.
ಅವೆಲ್ಲ ದೈವೀಮಯವಾಗ್ತಾವೆ. ಅವೆಲ್ಲ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕ್ಕವ. ಆವಾಗ ಅವತರ ಇನ್ಸ್ಟಿಂಕ್ಟ್ ಅಂದ್ರೆ ಹುಟ್ಟು ಗುಣಗಳನ್ನು ಬಿಟ್ಟ ಅವು ಸಂಸ್ಕಾರಿತವಾಗಿ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ. ಆವಾಗ ಕಣ್ಣ ಶಿವಲಿಂಗ ಹಾಕದ, ನಾಲಿಗೆ ಗುರುಲಿಂಗ ಹಾಕದ, ಮನಸ್ಸು ಮಹಾಲಿಂಗ ಹಾಕದ. ಆವಾಗ ಮನುಷ್ಯ ಮಹಾದೇವನಾಗ್ತಾನ ಅಥವಾ ಮನುಷ್ಯ ಶರಣನಾಗ್ತಾನ. ಅದಕ್ಕಾಗಿ ಈ ಸಂಸ್ಕಾರ, ಅದಕ್ಕೆ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಆಧ್ಯಾತ್ಮವನ್ನು ಶ್ರೀ ಸಾಮಾನ್ಯರಿಗೆ ಹಾಸು ಹೊಕ್ಕಾಗಿ ಮಾಡಿಬಿಟ್ರು. ಅವರೊಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಸ್ಥಾಪಿಸಿದರು ಬಸವಣ್ಣವರು. ಯಾಕೆ ಸ್ಥಾಪನೆ ಮಾಡಿರೋದ್ರ ಅದನ್ನ? ಬಸವಾದಿ ಶರಣರು ಅಥವಾ ಬಸವಣ್ಣ ಬರುಕ್ಕಿಂತ ಪೂರ್ವದಲ್ಲಿ ಈ ಸಾಮಾಜಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ದೈವಿ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು, ಧಾರ್ಮಿಕ ಮೌಲ್ಯಗಳು, ಸಾಹಿತ್ಯಿಕ ಮೌಲ್ಯಗಳು, ಕಲೆ, ಸಾಹಿತ್ಯ, ದೇವರು, ಧರ್ಮ ಎಲ್ಲ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಸ್ವತ್ತಾಗಿತ್ತು. ಅದನ್ನು ಸಾರ್ವತ್ರೀಕರಣಗೊಳಿಸಲಿಕ್ಕೆ ಅನುಭವ ಮಂಟಪ ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹುಟ್ಟುಹಾಕಿದರು ಬಸವಣ್ಣವರು. ಇದನ್ನು ಬಹಳ ಅದ್ಭುತವಾಗಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಬಹಳ ಅದ್ಭುತವಾಗಿ ಹೇಳ್ತಾರೆ. ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟ್ಟಿಂಗ್ ರಿಲಿಜನ್ ಆನ್ ಡೆಮೊಕ್ರೆಟಿಕ್ ಬೇಸಿಸ್, considering himself lower than the lowest among the devotees of Shiva, passionate love for God, untiring energy in serving humanity. ಒಬ್ಬ ಯಾರಾದರೂ ಓದುವವ್ರನ್ನ ಓದಿಸಿಕೊಂಡು ಹೋಗ್ತದ, ಅಷ್ಟ ಭಾವಪೂರ್ಣವಾಗಿ ಹೃದಯ ತುಂಬಿ ಮನಸ್ಸು ತುಂಬಿ ಬರ್ದಾರೋ. ಅದಕ್ಕಾಗಿ ಬಸವಣ್ಣವರು ಇಂಥ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಯಾಕ? ಎಲ್ಲ ಮೌಲ್ಯಗಳು ಸಾರ್ವತ್ರೀಕರಣ ಪ್ರತಿಯೊಬ್ಬರಿಗೂ ಸಿಗಬೇಕು. ಏನಿಟ್ರಪ್ಪ ಅನುಭವ ಮಂಟಪದಾಗ ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ ಕೊಳ್ಳಾಗ ಲಿಂಗ ಕಟ್ಕೊಂಡು ಬಂದ್ರೆ ಸಾಕು. ಏನು ಹೇಳಿಬಿಟ್ರೆ ಅವರೆಲ್ಲ ಇದಕ್ಕೆ ಇಟ್ ಈಸ್ ದ ಬುಲ್ಡೋಜರ್ ಹುಯ್ಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿಸ್ ಸೊಸೈಟಿ. ಇಷ್ಟಲಿಂಗ ಸಾಮಾನ್ಯ ಅಲ್ಲ, ಇದು ಸರ್ವ ಸಮಾನತೆಯನ್ನು ತರ್ತದ. ಭಾಳ ಭಾಳ ಅದ್ಭುತ ಸಮಾನತೆ ಇದು, ಭಾಳ ಕ್ರಾಂತಿಕಾರಕ ವಿಚಾರ ಇದು. ಹೆಣ್ಣಿರಲಿ, ಗಂಡಿರಲಿ, ಬಡು ಇರಲಿ, ಶ್ರೀಮಂತ ಇರಲಿ, ಶಾಣೆ ಇರಲಿ, ದಡ್ಡ ಇರಲಿ, ಆ ಜಾತ್ಯವಿರಲಿ, ಈ ಜಾತ್ಯವಿರಲಿ, ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರೆ. ಅದಕ್ಕೆ ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಮನುಷ್ಯನಿಗೆ ಅವ ಅಧ್ಯಾತ್ಮ ಜೀವಿಯಾಗಿ ಬದುಕ್ತಾನೆ. ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಕೂಡ್ತೀವಿ. ಕೂಡುದಂದ್ರನ ಯೋಗ. ಅದಕ್ಕಾಗಿ ಎಲ್ಲೇ ಇದರಿಂದ ಕೇರಳದಿಂದ ಕನ್ಯಾಕುಮಾರಿ, ಇದರಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ, ಈ ಕಡೆ ಎಲ್ಲ ದಿಕ್ಕುಗಳಿಂದ ಅಷ್ಟೇ ಅಲ್ಲ, ಹೊರಗೆ ಅಫ್ಘಾನಿಸ್ತಾನ ಎಲ್ಲ ಕಡೆಯಿಂದ ಶರಣರೆಲ್ಲ ಧಾವಿಸಿ ಕಲ್ಯಾಣಕ್ಕೆ ಬರುವಂಗೆ ಮಾಡ್ರು. ಆಲ್ ರೋಡ್ಸ್ ಆರ್, ಎಲ್ಲ ರಸ್ತೆಗಳು ಕಲ್ಯಾಣವನ್ನೇ ಕೂಡ್ತಿದ್ವು. ಅಷ್ಟ ಬಸವಣ್ಣನ ಭಕ್ತಿಯ ಸೆಳೆತ, ಒಂದೇನು ಮ್ಯಾಗ್ನೆಟಿಕ್ ಪವರ್ ಇತ್ತು, ಒಂದು ಇದನ್ನು ಆತ್ಮದ ಹಸಿವನ್ನು, ಆ ಹಸಿವನ್ನು ಇದಕ್ಕೆ ಹಿಂಗಿಸ್ಕೊಳ್ಳಿಕ್ಕೆ ಕಾಶ್ಮೀರ ಭೂಪಾಲ, ಮಹಾದೇವ್ ಭೂಪಾಲ, ಸಾಮ್ರಾಟ್ ರಾಜ ರಾಣಿ ಕೂಡೇ ಬಂದರು. ಒಬ್ಬರು ಇಬ್ಬರು ಒಡಿಸ್ಸಾದಿಂದ ಸುಜ್ಞಾನಿ ದೇವ, ಮರಳಶಂಕರ ದೇವ ಅಫ್ಘಾನಿಸ್ತಾನದಿಂದ, ಎಲ್ಲ ಜಾತಿ ಮತಗಳಿಂದ, ಕುಲಗೋತ್ರಗಳಿಂದ, ಎಲ್ಲ ವಿದೇಶಗಳಿಂದ ಜನ ಎಲ್ಲ ಅನುಭವ ಮಂಟಪಕ್ಕೆ ಅಂದ್ರೆ ಬಸವ ಕಲ್ಯಾಣಕ್ಕೆ ಬಂದು ಬಿಡ್ತು. ಕಲ್ಯಾಣಕ್ಕೆ ಅದಕ್ಕೆ ಕಲ್ಯಾಣದೊಳಗೆ ಹೆಂಗಾಯ್ತಪ್ಪ ಅಂತಂದ್ರೆ ಬಸವಣ್ಣವ್ರಿಗೆ ಏನು ಬೇಕಾಗಿತ್ತು ಅಂದರೆ ಎಲ್ಲರೂ ಕೂಡು ಸಂಘಟನೆ, ಅದ್ರ ಜೊತೆಗೆ ಯಾವುದು ಇನ್ನೊಂದು ಮೌಲ್ಯ ಸದಾಚಾರ. ಶರಣರು ಹೇಳ್ರ ಆಚಾರವೇ ಲಿಂಗ ಅಂತ. ಅದಕ್ಕೆ ಸದಾಚಾರ, ಸಂಘಟನೆ, ಸದಾಚಾರ. ಇನ್ನೂ ಒಂದು ಮೌಲ್ಯ ಹೇಳ್ತಾರ ಅವ್ರು, ಸದುವಿನಯ. ತಪಸ್ಸು ಮಾಡ್ಲಾಕ ಎಲ್ಲಿಯೂ ಶರಣರು ಹೇಳಂಗಿಲ್ಲ. ಸದುವಿನಯವೇ ಸದಾಶಿವನೊಲುಮೆ, ಮೃದುವಚನಗಳೇ ಸಕಲ ಜಪತಪಂಗಳಯ್ಯ. ಅದಕ್ಕೆ
ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದಕ್ಕೆ ಜಯ ಜಿಯ ಎಂಬಲ್ಲಿ ಅದಕ್ಕೆ ಮೃದುವಾಗಿ ಮಾತಾಡೋದು ಅಂದ್ರೆ ನಮ್ಮ ಮಾತು ಹೊರಹೊಮ್ಮಬೇಕಾಗಿತ್ತು ಅಂತಂದ್ರೆ ಅದು ಸಂಸ್ಕರಿತವಾಗಿ ಸಂಸ್ಕಾರಗೊಂಡು ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದಕ್ಕೆ ಸದುವಿನಯವೇ ಸದಾಶಿವನ ಒಲುಮೆಯ ಅಂತ ಹೇಳಿಬಿಟ್ರು. ಅದಕ್ಕೆ ಸಂಘಟನೆ, ಸದಾಚಾರ, ಸದುವಿನಯ. ಇನ್ನೂ ಒಂದು ಹೇಳ್ತಾರೆ, ಸಮಾನತೆ. ಇದು ಬಹಳ ಮುಖ್ಯ. ರಾಜ, ರಂಕ, ಬಡವ, ಶ್ರೀಮಂತ ಅಥವಾ ಯಾರು ಹೆಣ್ಣು ಗಂಡು ಎಲ್ಲರೂ ಸಹಿತ ಸಮಾನರು. ಅದಕ್ಕಾಗಿ ಸಮಾನತೆ ದೊಡ್ಡ ಮೌಲ್ಯ ಇದು. ಯಾಕಂದ್ರೆ ಮನುಷ್ಯ ಸಮಾನತೆ ಇತ್ತು ಅಂತಂದ್ರೆ ತನ್ನ ಅಹಂಕಾರವನ್ನು ನಿರಸನ ಮಾಡಿಕೊಂಡು ಮೇಲರ್ಮೆ ಕೀಳರ್ಮೆಯನ್ನು ತೊಡೆದು ಹಾಕಿ ಸಮಾನತೆಯನ್ನು ಅನುಭವಿಸೋದು ಒಂದು ಬಹಳ ದೊಡ್ಡ ಮೌಲ್ಯ ಅದು. ಆಮೇಲೆ ಸ್ವಾತಂತ್ರ್ಯ. ಎಲ್ಲ ಬಂಧನಗಳಿಂದ ಮನುಷ್ಯ ಕಳಿಸಿಕೊಂಡಿರ್ಬೇಕು. ಮೋಕ್ಷದ ಇದನ್ನು ಸುಖವನ್ನು ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ, ಯಾವಾಗಲೂ ಆನಂದವನ್ನು ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ ಮನುಷ್ಯನಿಗೆ ಎಲ್ಲ ಬಾಂಡೇಜ್ಗಳಿಂದ, ಕ್ಲಚಸ್ಗಳಿಂದ ಅವನು ಫ್ರೀ ಆಗಿರ್ಬೇಕು. ಯಾವುದು ಅವನ್ನ ಬಿ ಪಿ, ಶುಗರ, ಹಾರ್ಟ್ ಅಂದರೆ ಯಾವರೇ ಬಂಧನಗಳಿದ್ರೆ ಯಾವರೇ ಇದನ್ನಿದ್ರೆ ಅದಕ್ಕೆ ಮುಕ್ತವಾಗಿರಬೇಕು. ಅದಕ್ಕೆ ಸಂಘಟನೆ, ಸದಾಚಾರ, ಸದ್ವಿನಯ, ಸಮಾನತೆ, ಸ್ವಾತಂತ್ರ್ಯ ಈ ಮೌಲ್ಯಗಳ ಮೇಲೆ ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಬಸವ ಇಸ್ ದ ಫೌಂಡರ್ ಆಫ್ ಅನುಭವ ಮಂಟಪ. ಮತ್ತು ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಒಬ್ಬ ಮದ್ದಳೆ ಕಾಯಕದ ನಟವರ ಜನಾಂಗದ ಅರಿವು ಆಚಾರವುಳ್ಳಂಥ ಯೋಮಕಾಯ ಸಿದ್ಧ ಅಲ್ಲಮ ಪ್ರಭುಗಳು. ಮತ್ತು ಅದರ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಮಹಾಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ. ಹಿಂಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾನೊಂದು ಕಾರಣ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಯಾಕಂದ್ರೆ ಮಹಾಜ್ಞಾನಿ. ಜ್ಞಾನಿ ಇದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬಳಲಿಕೆ ಆಗಂಗಿಲ್ಲ. ಅದಕ್ಕೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಇನ್ನು ಬಾರದಂತೆ ಪ್ರಭುದೇವರು ಬಂದರು, ಆಜ್ಞಾಕರ್ತೃ ಮಡಿವಾಳ ಮಾಚಿತಂದೆಗಳು ಬಂದರು, ಇನ್ನು ನಾನಂಜನು ಅಂತ. ನೋಡ್ರಿ, ಒಂದು ಅದ್ಭುತವಾದಂಥ ಕ್ರಾಂತಿ ಆಗಬೇಕಾಗಿತ್ತು ಅಂತಂದ್ರೆ ಇಂಥ 4 ಶಕ್ತಿಗಳು ಒಂದು ಕಡೆ ಕೂಡಬೇಕು. ಅದಕ್ಕೆ ಇಂಥ ಎಲ್ಲ ಗಣಗಳು ಅಲ್ಲಿ ಕೂಡಿಬಿಟ್ರು. ಎಲ್ಲ ಅಮರ ಗಣಗಳು ಎಷ್ಟು ಜನ ಕೂಡಿದ್ರಪ್ಪ ಅಂತಂದ್ರೆ, ಇಂಥ ಮಾಡರ್ನ್ ಸ್ಪುಟ್ನಿಕ್ ಯುಗದಾಗ, ಈ ಯುಗದಾಗ ನಾವು ಅರವಿಂದ ಆಶ್ರಮ ನೋಡಿದೀವಿ ಅಂತಂದ್ರೆ ಭಾಳ ಒಂದು 10 ಬೆಳ್ಳ ಎಣಸಷ್ಟು ಜನ ಸಿಗ್ತಾರೆ. ಅಲ್ಲಿ 770 ಅಮರ ಗಣಗಳು, ಮುಕ್ತಾತ್ಮರು, ಶಿಯರ್ಸ್, ಮಿಸ್ಟಿಕ್ಸ್. ಎಂಥ ಅವಾಗೇನು ಆಧುನಿಕ ಸವಲತ್ತುಗಳಿರಲಿಲ್ಲ, ಏನಿರಲಿಲ್ಲ. ಅಂಥ ಇದನ್ನ ಕಾಲದೊಳಗೆ ಎಂಥ ಬಸವಣ್ಣನ ಇದನ್ನ ಅನುಭವ ಮಂಟಪದ ಪ್ರಭಾವ ಜಗತ್ತಿನ ಮೇಲೆ ಆಗಿರಬೇಕು. ಅದಕ್ಕೆ ಅದರ ಮೌಲ್ಯ ಅಷ್ಟು ದಿವ್ಯ ಭವ್ಯ ಇರಬೇಕು. ಅದ್ರ ಬಗ್ಗೆ ಬಸವಣ್ಣನ ತುಡಿತ ಎಷ್ಟಿರಬೇಕು. ಅದಕ್ಕೆ ಅಲ್ಲಿ ವಾತಾವರಣ ಹೆಂಗಿರಬೇಕು, ಎಲ್ಲ ಆತ್ಮಗಳನ್ನು ಆಕರ್ಷಿಸುವಂಥದ್ದು. ಅದಕ್ಕೆ ಮತ್ತು ಉಪನಿಷತ್ ಕಾಲಕ್ಕೆ ಮೈತ್ರಿಗಾರಿಗೆ ಒಬ್ಬಿಬ್ಬರ ತಾಯಂದರು ತತ್ವ ಬಲ್ಲಂಥವ್ರು ಕಾಣ್ತಾರೆ. ಆದ್ರೆ ನೋಡ್ರಿ, 300 ಜನ ತಾಯಂದಿರು ಏಕಕಾಲಕ್ಕೆ ಅನುಭಾವಿಗಳಾಗಿ ಮುಕ್ತಾತ್ಮರಾಗಿ ಅವರು ವಚನಗಳನ್ನು ಬರೆದಾರ. ಅದಕ್ಕಾಗಿ ಇದು ಬಹಳ ದೊಡ್ಡ ಪವಾಡ. ಅದಕ್ಕಾಗಿ ನಾವು ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ರೋಮಾಂಚಕದ ನಿದ್ದೆ, ನೀರಡಿಕೆ, ದೇಹಭಾವ, ಜೀವಭಾವ ಮನುಷ್ಯನ ಎಲ್ಲ ಹೋಗಿ ಮತ್ತು ಅನುಭವ. ವಾಟ್ ಈಸ್ ದ ಎಜುಕೇಷನ್ ಆಫ್ ಅನುಭವ ಮಂಟಪ? ಅನುಭವ ಮಂಟಪ ಏನು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸೋರೆಲ್ಲ ನೆನಪಿಡ್ಬೇಕು. ಶ್ರಮಗೌರವಕ್ಕೆ ಬಸವಣ್ಣವರು ಮಹತ್ವ ಕೊಟ್ಟರು. ಕಾಯಕ, ಅರಿವು, ಆರಾಧನೆ ಇದು ಶಿಕ್ಷಣ. ಕಾಯಕ ಮೊದಲ, ಶ್ರಮಗೌರವ ಇಡೀ ಜಗತ್ನ್ಯಾಗ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಯಾರು ಪಾಪ ಮಾಡ್ಯಾರ ಅವ್ರು ದುಡಿತಾರಂತ ಹೇಳ್ತಿದ್ರು. ಆದ್ರೆ ದುಡ್ಯಾವನ ದೇವ್ರಂತ ಸಾರಿ ಹೇಳಿ ಕಾಯಕಕ್ಕೆ ಪಟ್ಟ ಕಟ್ಟಿ ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಲೆಯವರು, ಸಮಗಾರು, ಮಾದ್ರು ಮತ್ತು ಅಂಬಿಗರು, ಚಕ್ಷೌರಿಕರು, ಒಬ್ಬರು ಇಬ್ಬರು ಪ್ರತಿಯೊಬ್ಬರು ಸಹಿತ ನೆಟ್ಟ
ನೆಟ್ಟನೆ ಪೂಜಿಸಿ ಭವಗೆಟ್ಟರು. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್, ಇದು ಬಹಳ ದೊಡ್ಡ ಕ್ರಾಂತಿಕಾರಕವಾದಂಥ ವಿಚಾರ. ನೋ ಮೀಡಿಯೇಟರ್ಸ್, ಡೈರೆಕ್ಟ್ ಕಾಂಟ್ಯಾಕ್ಟ್. ನೆಟ್ಟನೆ ಪೂಜಿಸಿ ಭವಗೆಟ್ಟರು. ಆ ಶಬ್ದಗಳನ್ನು, ಆ ವಾಕ್ಯಗಳನ್ನು ನುಡಿದ ಅಥವಾ ಓದುದ ಒಂದು ರೋಮಾಂಚನ. ಅದಕ್ಕೆ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಅಂತ ನೋಡ್ರಿ. ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು ಎಂಥ ಆತ್ಮ ತೇಜಸ್ಸವನ್ನು ಗಳಿಸಿಬಿಟ್ಟಿದ್ರು. ಅದಕ್ಕಾಗಿ ಎಲ್ಲರೂ ನಾವು ನೋಡ್ಬೇಕು, ಶ್ರೀ ಸಾಮಾನ್ಯರನ್ನು ಆಧ್ಯಾತ್ಮದ ಎತ್ತರಕ್ಕೆ ಬಸವಣ್ಣವರು ಅನುಭವ ಮಂಟಪದ, ಯಾಕಂದ್ರೆ ಅನುಭವ ಮಂಟಪದೊಳಗೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಲಿಕ್ಕೆ ಹಚ್ಚಿಬಿಟ್ಟ. ಬಸವಾದಿ ಶರಣರು ಬರೋಕ್ಕಿಂತ ಮೊದಲು ಕೆಲವ್ರು ಗಂಟಿ ಬಾರಿಸ್ಕೋತ ಕುಂಡ್ರದು. ಹೆಂಗೆ ವ್ಯವಸ್ಥೆ ಇತ್ತು ಅಂತಂದ್ರೆ, ಮೀಸಲು ತುಪ್ಪ ತಿಂದ ಹೊಟ್ಟೆ ಮೇಲೆ ಹೊಟ್ಟೆ ಬೆಳೆಸಿ ಬರೀ ಗಂಟಿ ಬಾರಿಸ್ಕೋತ ಕುಂಡ್ರವ್ರು ಬ್ರಾಹ್ಮಣರು ಅಂತ ಹೇಳ್ತಿದ್ರು. ವೇದವನ್ನು ಓದ್ಕೋತ ಜನರಿಗೆ. ಆಮೇಲೆ ಆನಂತರ ನವರಂಗದಾಗ ಕೂತ ಇದನ್ನ ನಡ್ಕೋತ, ಅಥವಾ ನೋಡ್ರಿ ಈ ಯುದ್ಧ ನಡೆದಾಗ ಸೈನಿಕರನ್ನು ಕಳಿಸಿ ಈ ಕ್ಷತ್ರಿಯರು. ಆನಂತರ ತಗೊಳ್ಳೋದು ಪಾವ, ಕೊಡೋದು 3 ಪಾವ ವೈಶ್ಯರು. ಆಮೇಲೆ ಬರೀ ದುಡ್ಕೋತಿರೋದು ಶೂದ್ರ. ಎಲ್ಲರಿಗೂ, ಎಲ್ಲ ಜೀವಾತ್ಮರಿಗೆ, ಎಲ್ಲ ಜೀವಿಗಳಿಗೆ ಅನ್ನವನ್ನು ನೀಡುವಂಥ ಕಾಯಕ ಯೋಗಿ, ನೇಗಿಲ ಯೋಗಿ, ರೈತನನ್ನು ಶೂದ್ರ ಅಂತಿದ್ರು. ಯಾರು ಪಾಪ ಮಾಡ್ಯಾರ ಅವ್ರು ದುಡಿತಾರ ಅಂತಿದ್ರು. ಆನಂತರ ಇವ್ರು ಎಲ್ಲರ ಕೆಳಗ ಪಂಚಮ ಅಂತ ಅದು ಬೆಕ್ಕ ಬಾರಿಲೆ ಬಿದ್ದು ಬಿಟ್ಟಿತ್ತದು. ಇನ್ನು ಕಬ್ಬಿಣ ಆದ್ರೆ ಪರಿಶ್ಮುಟ್ರೆ ಬಂಗಾರ ಹಾಕದ, ಹಂಚಿ ಪರಿಶ್ಮುಟ್ರೆ ಏನಾಗಬೇಕು? ಅಷ್ಟು ಮನುಷ್ಯನನ್ನ ಮೆಟ್ಟಿನಕ್ಕಿಂತ ಕೀಳಾಗಿ ಕಾಣುವಂಥ ವ್ಯವಸ್ಥೆ ಇತ್ತು. ಅದಕ್ಕೆ ಊರಾಗ ಬರ್ಬೇಕಾತಂದ್ರೆ ಹಿಂದೆ ಕಸಬರಿಗೆ ಕಟ್ಕೋಬೇಕಾಕಿತ್ತು, ಅಥವಾ ಕೊರಿ ಕಟ್ಕೋಬೇಕಾಕಿತ್ತು, ಕೊಳ್ಳಾಗ ಪರ್ಯಾಣ ಕಟ್ಕೋಬೇಕಾಕಿತ್ತು. ಇಂಥ ಒಂದು ಪಾಪದ ವ್ಯವಸ್ಥೆ. ಅದು ಯಾಕೆ ಊರಾಗ ಬರ್ಲ ಹತ್ಯಾನವ? ಸತ್ತು ಹೆಣ ದನ, ಸತ್ತು ದನ ಹೊರಗೆ ಒಯ್ಲಕ್ಕೆ ಬರ್ಲ ಹತ್ಯಾನ ಊರಾಗ. ಊರು ಸ್ವಚ್ಛತೆ ಉಳಿಲಿ, ಅದು ಹೊರಗೆ ಹೋಗಲಿ ಅಂತ ಬರ್ಲ ಹತ್ಯಾನ. ನಾವು ಬರಬೇಕಾದ್ರೆ ಸಂಭೋಳಿ ನಾವು ಹೊಲ್ಯಾ ಬರ್ಲ ಹತ್ತೀನಿ, ಎಲ್ಲರೂ ಎಚ್ಚರಿರಿ, ನನ್ನ ನೆಳ ನಿಮ್ಮ ಮ್ಯಾಲೆ ಯಾರ ಮ್ಯಾಲೂ ಬೀಳಬಾರ್ದು, ಅದಕ್ಕಾಗಿ ನಾನು ಹೊಲ್ಯಾ ಬರ್ಲ ಹತ್ತೀನಿ ಅಂತ ಹೇಳಬೇಕು. ಯಾಕಂದ್ರೆ ಅವ್ರ ಶಾಸ್ತ್ರ ಬಂದ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಓದು ಶಾಸ್ತ್ರ, ಪಂಡಿತರು ಓದು ಶಾಸ್ತ್ರ, ಇವನು ಕಿವ್ಯಾಗ ಬಿದ್ರೆ ಮತ್ತು ಕಿವ್ಯಾಗ ಕಾಸಿ ಸಾಕು. ಇಂಥ ಕೆಟ್ಟ ವ್ಯವಸ್ಥೆ ಒಳಗೆ, ಪಾಪದ ವ್ಯವಸ್ಥೆಯೊಳಗೆ ಬಸವಣ್ಣವ್ರು ಬಂದಿರ್ತಾರ. ಅವರ ಹುಟ್ಟುತ್ತಲೇ ಇದನ್ನು ಅವ ಹೊಲೆಯರಿಕೆ ಈಗ ಅಂಥೇಳಿ ಅವರ ತಂದೆ ಇಂಥ ಸಂತೋಷದ ಸುದ್ದಿಯಲ್ಲಿ ಅವನಿಗೆ ಕ್ಷಮಾ ಮಾಡಲಾಗಿದೆ ಅಂತ ಅವನಿಗೆ ಶಿಕ್ಷೆ ಆಗಿತ್ತು. ಅವನು ಹುಟ್ಟುತ್ತಲೇ ದಲಿತರ ವಿಮೋಚನೆ ಆತಲ್ಲಪ್ಪ ಅಂತ ಒಂದು ಉದ್ಗಾರ. ಅದಕ್ಕಾಗಿ ಅದಕ್ಕೆ ಬಸವಣ್ಣವರು ಮುಂದೆ ಎಂಥ ನೋಡ್ರಿ, ಅವರು ಬಸವಣ್ಣವ್ರ ತಲೆಯೊಳಗೆ ಹುಟ್ಟಿದಂಥ ಈ ದಿವ್ಯ ಮೌಲ್ಯಗಳ ವಿಚಾರಗಳೇ ಅನುಭವ ಮಂಟಪವಾಗಿ. ಬಸವಣ್ಣ ಹುಟ್ಟಲಿಲ್ಲ ಅಂದ್ರೆ ಅನುಭವ ಮಂಟಪ ಹಾಕಿದ್ದಿಲ್ಲ. ಅನುಭವ ಮಂಟಪ ಆಗಲಿಲ್ಲ ಅಂದ್ರೆ ಇಂಥ ದಿವ್ಯ ಭವ್ಯ ಘಟಿತರು ಚರಿತರಾದಂಥ ಶರಣರು ಕೂಡ್ತಿದ್ದಿಲ್ಲ. ಶರಣರು ಕೂಡಲಿಲ್ಲ ಅಂದ್ರೆ ವಚನ ಸಾಹಿತ್ಯ ನಿರ್ಮಾಣ ಆಗ್ತಿದ್ದಿಲ್ಲ. ವಚನ ಸಾಹಿತ್ಯ ನಿರ್ಮಾಣ ಆಗ್ತಿದ್ದಿಲ್ಲ ಅಂದ್ರೆ ಈಗ ಜಗತ್ತಿಗೆ ಬೆಳಕು ಸಿಗ್ತಿದ್ದಿಲ್ಲ. ಅದಕ್ಕೆ ಯುಗದ ಉತ್ಸಾಹ ಬಸವಣ್ಣ ಅಂತಾರೆ ಅನುಭಾವಿಗಳು. ಅದಕ್ಕೆ ಯುಗಪುರುಷ ಬಸವಣ್ಣ ನೋಡ್ರಿ. ಯಾಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚ್ಯೂ ಕೂತು ಅಂತಂದ್ರೆ, ಹಿ ಅವಾಯ್ಡೆಡ್ ದ ಎಕನಾಮಿಕ್ ಕ್ರೈಸಿಸ್. ಎಲ್ಲರಿಗೂ ದುಡಿಯಲಾಕ ಹೇಳಿಬಿಟ್ಟ. ಯಾರನ್ನೂ ಸಹಿತ ಶರಣರನ್ನು ಶ್ರೀಮಂತ ಮಾಡ್ಲಕ್ಕೆ ಹೋಗಲಿಲ್ಲ ಅವರು. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು. ಅದಕ್ಕೆ ಅವ್ರು ಹೇಳಿಬಿಟ್ರು, ಕಾಯಕವೇ ಕೈಲಾಸ. ಕಾಯಕಂದ್ರೆ ಲಿಂಗವೇ ತಾನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕಿ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ. ಕಾಯಕ ಅಂದ್ರೆ ನಾನು ಕೂಲಿ ಮಾಡ್ಲಾತೀನಿ, ನಾನು ನೌಕರಿ ಮಾಡ್ಲಾತೀನಿ, ನಾನು ಶ್ರಮ ಪಡ್ಲಾತೀನಿ, ನಾನು ದುಡ್ಲಾತೀನಿ, ಯಾವುದು ಅಲ್ಲ. ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತೀನಿ. ಇದು ಕಾಯಕ ಅಂದ್ರೆ ಕೀಳು ಕಸುಬನ್ನು ಕಾಯಕವನ್ನು ಕೈಲಾಸವನ್ನಾಗಿ ಮಾಡುವ ಮಾಟದಿಂದಲೇ ಬೇರೊಂದನ್ನರಿಯಬೇಕು ಅಂತ. ಅದಕ್ಕೆ ಕಾಯಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಅಂತ. ಅದಕ್ಕೆ
ಲಿಂಗವಂತನ ದಿನಚರಿಯನ್ನು ಅಳವಡಿಸಿರಪ್ಪ ಶರಣರು ಅಂತಂದ್ರೆ ಅರ್ಚನ, ಅರ್ಪಣ, ಅನುಭಾವ. ಅರ್ಚನ ಅಂದ್ರೆ ಪೂಜೆ ಮಾಡ್ಕೊಳ್ಳೋದು. ಅರ್ಪಣ ಅಂದ್ರೆ ತನ್ನ ಉಸಿರು, ನಿಮಿಷ, ಕೆಲಸ, ಪ್ರಸಾದ ಏನು ಮಾಡ್ತಾನೆ ಅದೆಲ್ಲವೂ ಪರಮಾತ್ಮನಿಗೆ ಅರ್ಪಣ. ಪ್ರಸಾದಿಯಾಗಿ ಬದುಕಬೇಕು. ಅದಕ್ಕಾಗಿ ಅರ್ಪಣ. ಅನುಭಾವ, ಅರ್ಚನ ಅರ್ಪಣ ಆದಮೇಲೆ ಮನುಷ್ಯನಿಗೆ ಅನುಭಾವ. ಯಾರು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕ್ತಾನೋ ಅವನಿಂದ ಅನುಭವ ಹೊರಹೊಮ್ಮಲಕ್ಕೆ ಸಾಧ್ಯದ. ಅದಕ್ಕಾಗಿ ಅನುಭವ ಮಂಟಪ ಏನು ಕೊಡ್ತಪ್ಪ ಅಂದ್ರೆ ಕಾಯಕಕ್ಕೆ ಇದನ್ನ ಕಾಯಕದಿಂದ ಏನಕ್ಕದ? ಕಾಯದ ವಿಕಾಸ ಆಕ್ಕದ, ಕಾಯದ ಪೋಷಣೆ ಆಕ್ಕದ, ಅದರಿಂದ ಭೌತಿಕ ಸಮೃದ್ಧಿ ಆಕ್ಕದ, ಆರೋಗ್ಯ ಚೆನ್ನಾಗಿರ್ತದ. ಅದಕ್ಕಾಗಿ ಎಲ್ಲ ಪ್ರತಿಯೊಬ್ಬರಿಗೂ ದುಡಿಲಾಕ ಹೇಳಿಬಿಟ್ರು. ಲಿಂಗ ಕಟ್ಕೊಳ್ಳಾಗ ಚಟ ಎಲ್ಲ ಬಿಟ್ಟಿರ್ತಾರೆ. ಚಟ ಬಿಟ್ಟು ದುಡಿದ್ರೆ ರೋಗ ಯಾಕೆ ಬರ್ತದೆ? ಅದಕ್ಕೆ ಬಸವಾದಿ ಶರಣರ ಒಂದು ಜೀವನ ವಿಧಾನದಲ್ಲಿ ಏನಾಗೈತಪ್ಪ ಅಂತಂದ್ರೆ ಆರೋಗ್ಯ ಹಾಸು ಹೊಕ್ಕಾಗಿ ಬಿಟ್ಟಿದೆ, ಎಲ್ಲ ಆರೋಗ್ಯಗಳು. ಅದಕ್ಕೆ ಅವರು ಅನುಭವ ಮಂಟಪದ ಒಬ್ಬ ವೈದ್ಯ ಸಂಗಣ್ಣ ಹೇಳ್ತಾರೆ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರಕೊಳ್ಳಿ. ಲಿಂಗ ಪೂಜೆ ಮಾಡ್ಕೋರಿ ಅಂತಾರೆ ಅವರು. ಅದಕ್ಕಾಗಿ ನಾವು ದಿನನಿತ್ಯ ಎದ್ದು ಕೂಡಲೇನ ಲಿಂಗ ಪೂಜೆ. ಅದಕ್ಕೆ ಲಿಂಗ ಅಂದರೆ ಏನು ತಿಳ್ಕೊಬೇಕು, ಲಿಂಗ ಪೂಜೆ ಅಂದ್ರೇನು, ಅದಕ್ಕಾಗಿ ನಾವು ದೀಕ್ಷೆಯನ್ನು ಪಡಿಬೇಕು. ಪ್ರತಿಯೊಬ್ಬರು ಸಹಿತ ಮೊದಲ ಕಾಯಕವನ್ನು ಮಾಡೋದು ಕಲಿಬೇಕು. ಪ್ರತಿಯೊಬ್ಬರು ಸಹಿತ ಕಾಯಕ. ಅವಾಗ ಏನಾಗ್ತದ? ನೀಡುವವರುಂಟು, ಬೇಡುವವರಿಲ್ಲ. ಆ ಸಮೃದ್ಧಿ, ಭೌತಿಕ ಸಮೃದ್ಧಿ, ಫಿಸಿಕಲ್ ಡೆವಲಪ್ಮೆಂಟ್, ಆಮೇಲೆ ನೈತಿಕ ಉತ್ಥಾನ, ಮಾರಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟ್ಮೆಂಟ್. ಕಾಯಕ, ಅರಿವು, ಆರಾಧನೆಯಿಂದ ರಿಸಲ್ಟ್ ಏನ್ರಿ ಅಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್, ಮಾರಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಅಂದ್ರೆ ಭೌತಿಕ ಸಮೃದ್ಧಿ, ನೈತಿಕ ಉತ್ಥಾನ, ಆಧ್ಯಾತ್ಮಿಕ ಸುವಿಧಾನ. ಇದು ಅನುಭವ ಮಂಟಪದ ಮೌಲ್ಯದ ಫಲ ಇದು. ಅದಕ್ಕಾಗಿ ಮನುಷ್ಯ ಆನಂದವಾಗಿ ಕಾಯಕವನ್ನು ಆನಂದವಾಗಿ ಅದನ್ನು ಮನಮುಟ್ಟಿ, ಹೃದಯ ಮುಟ್ಟಿ, ತನು ಮುಟ್ಟಿ ಮಾಡಬೇಕು. ಹಾಸಿ ದುಡಿದರೆ 10 ಬೆರಳುಗಳುಂಟು ಅಂತಾರೆ. ಅದಕ್ಕೆ ಎಲ್ಲರೂ ಸಹಿತ ಏನೋ ಕೂಲಿ ಮಾಡ್ಲತ್ತೇನಿಪ್ಪ ಅಂತ ಮಾಡಬಾರ್ದು. ಎಲ್ಲ ತಾನು ಅಲ್ಲಿ ತೊಡಗಿಸಿಕೊಂಡಿರ್ಬೇಕು. ಅದಕ್ಕಾಗಿ ಕಾಯಕಕ್ಕೆ ಭಾಳ ದೊಡ್ಡ ಮಹತ್ವವನ್ನು ಕೊಟ್ಟರು. ಅದರಿಂದ ಕಾಯ ವಿಕಾಸ ಆಕ್ಕದ, ಕಾಯದ ಪೋಷಣೆ ಆಕ್ಕದ, ಅರಿವಿನಿಂದ ಮನದ ಪೋಷಣೆ ಆಕ್ಕದ, ಮನದ ವಿಕಾಸ ಆಕ್ಕದ, ಆರಾಧನೆಯಿಂದ ಆತ್ಮವಿಕಾಸ ಆಕ್ಕದ, ಆತ್ಮದ ಪೋಷಣೆ ಆಕ್ಕದ. ಮನುಷ್ಯ 3 ಘಟಕಗಳಿಂದ ಮಾಡಲ್ಪಟ್ಟಾನ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಈ 3 ವಿಕಾಸ ಪರಿಪೂರ್ಣವಾಗಿ ವಿಕಾಸ ಹೊಂದುತ್ತಾವ. ಅದಕ್ಕಾಗಿ ಜೀವನದ ಎಲ್ಲ ಮಗ್ಗುಲಗಳನ್ನು ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಬಸವಣ್ಣವರು ಅವಕಾಶ ಮಾಡಿಕೊಟ್ರು, ಟ್ರೈನಿಂಗ್ ಕೊಟ್ರು. ಅದನ್ನ ಅನುಭವ ಮಂಟಪದಾಗ ವಾಟ್ ಈಸ್ ಚರ್ಚೆ, ದಿನನಿತ್ಯ ಚರ್ಚೆ ನಡೀತಿತ್ತು, ಅನುಭವ ಚರ್ಚೆ. ನೋಡ್ರಿ, ಅನುಭವ ಮಂಟಪ ಹೆಸರ ಒಂದು ವಿಶೇಷ. ಯಾಕಂದ್ರೆ ಶರಣರು ಹೇಳ್ತಾರೆ ಒಂದು ವಚನದಾಗ, ಅನುಭವವೆಂಬುದು ಆತ್ಮವಿದ್ಯೆ. ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ಇದು. ಇದೇನು ಲೌಕಿಕ ವಿದ್ಯೆ? ಅನ್ನ, ಅರಿವೆ, ಆಶ್ರಯ, ಅರಿವು, ಆರೋಗ್ಯ, 5 ಬೇರ್ ನೆಸೆಸಿಟೀಸ್, ಪಂಚಮೂಲಭೂತ ಅವಶ್ಯಕತೆಗಳು, ಶಿವ ಪಂಚಾಯತಗಳು ಅಂತಾರೆ. ಈ ಕರ್ತಾರನ ಕಮ್ಮಟವಾದ ಮರ್ತ್ಯ ಲೋಕದಲ್ಲಿ ಬದುಕಲಿಕ್ಕೆ ನಾವೇನು ಕಲಿತೀವಿ, ಇದಕ್ಕೆ ಉಪಜೀವನ ವಿದ್ಯೆ ಅಂತಾರೆ. ಆದರೆ ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳುವಂಗೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಇದು ಆಧ್ಯಾತ್ಮ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆಧ್ಯಾತ್ಮ ಜೀವಿಗಳಾಗಬೇಕಾಗಿತ್ತು. ಅಂತಂದ್ರೆ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಹುಟ್ಟಿದವರು 3 ಫಂಡಮೆಂಟಲ್ ಕ್ವಶನ್ಸ್, ಮೂಲಭೂತ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಏನಪ್ಪ ಅಂದರೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಾಲಿಂಗ ಗುರು ಶಿವಸಿದ್ಧಿ. ನಾವು ಎಲ್ಲ ದುಃಖ ನಿವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಈ 3 ಫಂಡಮೆಂಟಲ್ ಕ್ವಶನ್ಗಳಿಗೆ ನಮಗೆ ಉತ್ತರ ಸಿಗಬೇಕು, ಉತ್ತರವನ್ನು ಕಂಡುಕೋಬೇಕು. ಅವಾಗ ಏನಾಕ್ಕದಪ್ಪ ಅಂತಂದ್ರೆ ದುಃಖ ಇದ್ರೂ ಗೊತ್ತಾಗಂಗಿಲ್ಲ, ಸುಖ ಇದ್ರೂ ಗೊತ್ತಾಗಂಗಿಲ್ಲ, ಸ್ಥಿತಪ್ರಜ್ಞೆ ಸ್ಥಿತಿ ಬರ್ತದೆ. ಅದಕ್ಕಾಗಿ ಮನುಷ್ಯ ಆಧ್ಯಾತ್ಮಜಿ ಏಕ ಸಾಧೆ ಸಬ್ ಸದೆ, ಯಾವುದನ್ನು ಸಾಧಿಸಿದ್ರೆ ಎಲ್ಲವನ್ನೂ ಸಾಧಿಸಿದಂತಕ್ಕದ. ಅದಕ್ಕೆ ಆತ್ಮವಿದ್ಯೆ. ಅದಕ್ಕೆ ಅವ್ರು ಹೇಳಿಬಿಟ್ರು, ಆ ಅನುಭವವೆಂಬುದು ಆತ್ಮವಿದ್ಯೆ, ಅನುಭವವೆಂಬುದು ಅಂತರಂಗದ ರತ್ನ.
ಹೊರಗಿನ ಬೆಲೆ ಬಾಳುವಂಥ ಕಲ್ಲು ರತ್ನ ಅಲ್ಲ ಅದು. ಈಗ ಬೆಲೆ ಆಗದಂಥ ಅಮೌಲ್ಯ ಅದು ಎಂಥದಪ್ಪ ಅಂದ್ರೆ ಅಂತರಂಗದ ರತ್ನ. ಅನುಭವ ಎಂಬುದು ನಿಜ ನಿವಾಸದಲ್ಲಿರಿಸುವುದು. ನಮ್ಮ ನಿಜವಾದ ಅಂದ್ರೆ ಇದನ್ನೇ ಅಂದ್ರೆ ಚೌಡಯ್ಯನವರು ಹೇಳ್ತಾರೆ ಒಂದು ವಚನದಾಗ, ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲೂ ಇದಿಳುವೇನೆಂದ ತಂಬಿಗರ ಚೌಡಯ್ಯ ನಿಜ ಶರಣ ಶರಣ ಶರಣ.